ಆವರಣದಲ್ಲಿ ವಿದ್ಯಾವಂಶದ ವಿಧಿಗಂ ವಿದ್ಯಾವಂಶದ ವಿಧಿಗಂ ವಿದ್ಯಾವಂಶದ ವಿಧಿಗಂ ಸದ್ಯೋ ವಿದ್ಯಾವಂಶದ ವಿಧಿಗಂ ಸದ್ಯ ಸಂತೃಪ್ತಿರದೆ ನವೆದನ ದುರ್ವಂ ಸದ್ಯ ಸಂತೃಪ್ತಿರದೆ ನವೆದನ ದುರ್ವಂ ಆದ್ಯಂ ವಂಶಮೆನುತ್ತುಂ ವೇದ್ಯಾಂತರ ಮರೆಯದಂತೆ ನವೆದಂ ಪೆರನವೇ. ಪದ್ಯವನ್ನು ಹೇಳಿದೆ. ವಂಶವೃಕ್ಷ ಅದು. ಒಬ್ಬರು ವಿದ್ಯಾವಂಶ ಅಂತ ತೆಗೆದುಕೊಂಡ್ರು, ಮತ್ತೊಬ್ಬರು ತಮ್ಮ ಅನ್ವಯ ವಂಶ ಅಂತ ತೆಗೆದುಕೊಂಡ್ರು. ಇಬ್ಬರಿಗೂ ಅದರ ಪರಮಾರ್ಥ ಅದರ ಆಚೆಗೆ ಬಂದಾಗಲೇ ಗೊತ್ತಾಗಿದ್ದಲ್ವಾ ಅಂತ. ಸದಾಶಿವರಾಯರು ತನ್ನ ಹೆಸರು ಉಳಿಸೋದು ಪುಸ್ತಕ ಅಂತ. ನಮ್ಮ ಶಾಸ್ತ್ರಗಳಲ್ಲಿ ಸಂತಾನಂ ಸಪ್ತಧಾ ಉಚ್ಯತೆ ಅಂತ 7 ಬಗೆಯ ಸಂತಾನ. ಅದು ಒಂದು ಬಾವಿಯನ್ನು ಕಟ್ಟಿಸೋದಿರ್ಬೋದು, ಒಂದು ಸರೋವರದ ನಿರ್ಮಾಣ ಮಾಡ್ಬೋದು, ವಾಪಿ, ಕೂಪ, ಪ್ರಪ, ಆಗಾರ, ಮಂಟಪ ಅಂತೆಲ್ಲ ಹೇಳ್ತಾರೆ. ಮಂಟಪವನ್ನು ನಿರ್ಮಾಣ ಮಾಡೋದು, ಒಂದು ಉದ್ಯಾನವನ್ನು ನಿರ್ಮಾಣ ಮಾಡೋದು, ಅಥವಾ ಸದ್ಗ್ರಂಥ ನಿರ್ಮಾಣ ಮಾಡುವಂಥದ್ದು, ಒಳ್ಳೆ ಶಿಷ್ಯನ ತಯಾರು ಮಾಡೋದು, ಇವೆಲ್ಲ ಸಂತಾನ 7 ಬಗೆಯಲ್ಲಿ ಅಂತ ಇನ್ನೂ ಅನೇಕ ವಿಧವಾಗಿ ಆಗ್ಬೋದು. ಹಾಗೆ ಧರ್ಮಶಾಸ್ತ್ರಗಳಲ್ಲಿ ಉಂಟು. ಭೈರಪ್ಪನವರು ಧರ್ಮಶಾಸ್ತ್ರ, ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಆದ್ಯಂತವಾಗಿ ಓದಿ ಆಮೇಲೆ ಇದನ್ನು ಬರೆದದ್ದು ಅಂತ ಗೊತ್ತಾಗುತ್ತದೆ. ಅವರ ಆಯಾ ವಿಷಯಗಳ ಬಗ್ಗೆ 2 ವಿಷಯ ನೋಡಬೇಕು ಅಂದರೆ, ನೀವು ಉದಾಹರಣೆಗೆ ಗೋವಿಗೆ ಸಂಬಂಧಪಟ್ಟ ಒಂದು ಚಿಕ್ಕ ಎನ್ಸೈಕ್ಲೋಪೀಡಿಯಾ ಅನ್ನುವಂಥ ರೀತಿಯಲ್ಲಿ ತಬ್ಬಲಿ ನಿನಾದ ಮಗನೆ ಎಷ್ಟೋ ಶ್ಲೋಕಗಳು ಎಲ್ಲ ಕಂಡು ಬರುತ್ತವೆ. ಸಾರ್ಥ ಆವರಣ ನೋಡಿದ್ರೆ ಗೊತ್ತಾಗುತ್ತದೆ. ಆವರಣದ ಅಧಿಕೃತತೆಯ ಬಗ್ಗೆ ಆಗ ಬೇಸಿಗೆ ಕಾಲದಲ್ಲಿ ಮಾವಿನ ಬೆಳೆ ಸಿಕ್ಕಾಪಟ್ಟೆ ಹೆಚ್ಚಾಗಿತ್ತು, ಮಳೆ ಬಂದಿತ್ತು ಅನ್ನೋದು ಐತಿಹಾಸಿಕ ಸತ್ಯ ಆಗಿತ್ತು ಅಂತ ನನ್ನ ಸ್ನೇಹಿತ ವಾಸುಕಿ ತನ್ನ ಒಂದು ಸಂಶೋಧನಾ ಲೇಖನದಲ್ಲಿ ಬರೆದದ್ದು ಉಂಟು. ಆ ಮಟ್ಟಕ್ಕೆ ಅವರು ಪ್ರಿಸಿಷನನ್ನು ಕಾಪಾಡಿರುವಂಥದ್ದು. ಇಲ್ಲಿ ಸದಾಶಿವರಾಯರು ಹಾಗೆ ತನ್ನ ವಿದ್ಯಾವಂಶ ಬೆಳಿಬೇಕು, ನನ್ನ ಹೆಸರು ಹೇಳೋದಕ್ಕೆ ನನ್ನ ಪುಸ್ತಕ ಅಂತ ಅಂದುಕೊಂಡ್ರು. ಅದಕ್ಕೆ ನಮ್ಮಲ್ಲಿ ಪರಂಪರೆ ಉಂಟು. ನಾಗೇಶ ಭಟ್ಟ ಅಂತ ವೈಯಾಕರಣ ಧರ್ಮಶಾಸ್ತ್ರಜ್ಞ ಕಾಶಿಯಲ್ಲಿದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಕೇಳಿದ್ದಕ್ಕೆ ಇಂದುಶೇಖರವೇ ಮಗ, ಲಘುಮಂಜೂಷಿಯೇ ಮಗಳು ಅಂತಂದ. ಹೀಗುಂಟು. ಅವರು ಸದಾಶಿವರಾಯ ಹಾಗೆ. ಆದರೆ ಅವರ ಔರಸ ಸಂತಾನ ಪೃಥ್ವಿ ನಾನು BSc ಓದ್ತಾ ಇರೋದು ಅಂತಾನೆ. ಕರುಣಾರತ್ನ ಕೇಳಿದಾಗ ನೀವು ಓದ್ಬೇಕಪ್ಪ ನಿಮ್ಮ ಅಪ್ಪನ ಪುಸ್ತಕ ಅಂದರೆ, ಅಪ್ಪ ಅಮ್ಮಂದ್ರಿಂದ ಏನು ಪಡ್ಕೋಬೋದು ಅಂದರೆ ರೋಗ ಪಡ್ಕೋಬೋದು, ಕಳ್ಳಗಂಟು ಮಾಡಿದರೆ ಅದನ್ನು ಪಡ್ಕೋಬೋದೇ ಹೊರತು ಇನ್ಯಾವ ಬುದ್ಧಿ ವಿವೇಕ ಬರ್ತಕ್ಕಂಥದ್ದಲ್ಲ. ಅದೇನು ಸುಮ್ಮನೆ ಬರೋದಿಲ್ಲ. ಹೀಗೆ ಅದು ಹಾಗಾದರೆ ಶ್ರೋತ್ರಿಯರು ವಂಶ ಅಭಿವಾದಯೇ ಕಾಶ್ಯಪಾವತ್ಸಾರ ನಿದ್ರ ತ್ರಾರ್ಷಯ ಪ್ರೌರಾನ್ವಿತ ಆಶ್ವಲಾಯನ ಸೂತ್ರ ವೃಕ್ಷಾಖಾದ್ಯಾಯಿ ಶ್ರೀನಿವಾಸ ಶ್ರೋತ್ರಿಯೋಹಂ ಅಭಿವಾದಯೇ ಅಂತ ಆ ಪ್ರವರ ಓದಿದಾಗ ನಾನು ಬೆಚ್ಚಿ ಬಿದ್ದುಬಿಟ್ಟೆ. ನನ್ನ ಪ್ರವರ ಅದೇನೆ, ಭೈರಪ್ಪನವ್ರ ಪ್ರವರನೂ ಅದೇನೆ, ನಾನು ಯಜುರ್ವೇದಿ ಅಷ್ಟೇ. ನಮ್ಮ ಎಸ್ ರಂಗನಾಥ್ ಅವ್ರ ಪ್ರವರನೂ ಅದೇನೆ. ಅಂದರೆ ಇಷ್ಟು ದೊಡ್ಡ ಋಷಿಗಳ ವಂಶದಿಂದ ನಾನು ಬಂದಿದ್ದೀನಿ ಅಂತ ತಾನೇ ಅದಕ್ಕೆ ಸಂಬಂಧಪಟ್ಟಿಲ್ಲ. ಅಂದರೆ ನಮ್ಮ ನಿರ್ಮಾಣಗಳು ಎಷ್ಟು ಮಟ್ಟಿಗೆ ನಿಲ್ಲುತ್ತವೆ ಅಂತ ನೋಡಿದಾಗ ನಿಲ್ಲೋದ್ರ ಬಗ್ಗೆ ಮೋಹ ಇಲ್ಲದೆ ಗೆದ್ದುಕೊಂಡು ಹೋಗ್ತಾ ಇರಬೇಕು ಅನ್ನೋದನ್ನು ತೋರ್ಪಡಿಸಿ ವೇದ್ಯಾಂತರ ಮೀರದು ಇನ್ನೊಂದು ಅಂತ ಭಾವಿಸದೆ ಹೋಗಿದರೆ ಅದು ಒಳ್ಳೆಯದು. ಹಾಗೆ ಮಾಡಿದಾಗ ಆಲದ ಮರ ನಮಗೆ ಗೊತ್ತಾಗುತ್ತೆ. ಎಲ್ಲಿ ಚಾಚಿಕೊಂಡ್ರೆ ಅಲ್ಲಿ ಬೇರು ಬಿಡುತ್ತೆ. ಅದನ್ನೇ ಅವರು ಚಿತ್ರಿಸಿದ್ದಾರೆ. ಅಲ್ಲಿ ಬೇರು ಬಿಟ್ಟಲ್ಲಿ ಮರ. ಆಲದ ಮರಕ್ಕೆ ಮೂಲ ಕಾಂಡ ಯಾವುದು? ಎಲ್ಲಿ ಬೇರು ಬಿಟ್ಟರೆ ಅಲ್ಲಿ ಶೆಟ್ಟಿ ಬಿಟ್ಟಲ್ಲಿ ಬಿಡಾರ ಅಂತ ಗಾದೆ. ಸನಾತನ ಧರ್ಮ ಹಾಗೆ, ನಮ್ಮ ಮೌಲ್ಯ ಪ್ರಜ್ಞೆ ಹಾಗಿರಬೇಕು. ಎಲ್ಲಿಗೆ ಸಂವಾದ ಮಾಡಿಕೊಂಡ್ರೆ ಅಲ್ಲಿಗೆ. ಯಾರು ನಮಗೆ ಸಂವಾದರಾಗ್ತಾರೋ ಅದು ವಂಶ. ಕುಮಾರವ್ಯಾಸ ಭಾರತದ ವಿರಾಟ್ ಪರ್ವದಲ್ಲಿ ಗೋಗ್ರಹಣ ಯುದ್ಧದಲ್ಲಿ ಬರ್ತದೆ. ದ್ರೋಣಾಚಾರ್ಯ ಹೇಳ್ತಾನೆ, ಅರ್ಜುನ ಸುಮ್ಮನೆ ದೇಹದ ತೀಟೆಗೋಸ್ಕರ ಅಶ್ವತ್ಥಾಮ ಹುಟ್ಟಿದ, ನಿಜವಾಗಿ ನೋಡಿದ್ರೆ ನೀನೇ ಮಗ ಅಂತ ಮಾತು. ಇದು ಮೂಲ ತತ್ವವಾಗಬೇಕು. ದಟ್ ಶುಡ್ ಬಿ ದಿ ಸ್ಪಿರಿಟ್ ಅನ್ನುವುದು. ಈಗ ಕಾದಂಬರಿ ವಾಚನದ ಕಡೆ ಹೋಗೋಣ. ಅವಧಾನಿ ಕಡೆ ಒಂದೇ ಒಂದು ವಿಷಯ, ಬೇಗ ಓಡಬೇಕಾಗಿದೆ, ಇನ್ನು ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕಾಗಿದೆ. ಮುಗಿಸೋಣ. ಒಂದೇ ಒಂದು ವಿಷಯ, ಸದಾಶಿವರಾಯರು ಅಂದಾಗ ಅವರೊಂದು ಮಾತು ಹೇಳ್ತಾರೆ, ವಿದ್ವಾಂಸರು ಮತ್ತು ಸಂಶೋಧಕರ ಜೀವನ ಪಿಶಾಚಿಯ ಜೀವನ ಇದ್ದಂತೆ ಅಂತ. ನೀವು ವಿದ್ವಾಂಸರು, ಏನು ಹೇಳ್ತೀರಾ? ನೋಡಿ, ಜಗತ್ತಿನನ್ನು ವಿದ್ವಾಂಸ ಅಂತಲೋ ವಿದ್ವಾಂಸ ಅಂತಲೋ ಅಂದುಕೊಂಡಿರ್ಬೋದು. ನನ್ನ ಫೇಸ್ಬುಕ್ನಲ್ಲಿ ನನ್ನ ಹೆಸರಿರೋದು ಗಣೇಶ್ ಕವಿ ಅಂತ. ನನ್ನ ಫೇಸ್ಬುಕ್ಕು, ನನ್ನ ಪಾಸ್ಬುಕ್ಕು, ನನ್ನ ಲೈಫ್ ಬುಕ್ಕು ಅದು ಕವಿ.
ಜಗತ್ತು ಒಪ್ಪಲಿ ಬಿಡಲಿ, ನನಗೆ ನಾನು ಕವಿ. ಹಾಗಾಗಿ ನಾನು ಪಿಶಾಚಿ ಅಲ್ಲ. ಕವಿ ಅಂತ ಅನ್ನೋದು ನಮ್ಮ ವೇದಗಳಲ್ಲಿ ದೇವರಿಗೆ ಹೇಳ್ತಾರೆ. ದೇವಸ್ಯ ಪಶ್ಯ ಕಾವ್ಯಂ ಕವಿರ್ ಮನೀಷಿ ಪರಿಭೂ. 10ನೇ ಕಾದಂಬರಿ ಗ್ರಹಣ. 10 ಮೊದಲನೇ ಪ್ರಶ್ನೆ ಕೇಳಿದ್ರಲ್ಲ, 19ನೇ ಮನೆಯಲ್ಲಿ ಬರುತ್ತೆ. ಅಂದರೆ 4ನೇ ಸಾಲ ತಪ್ಪಾಗಿ ಹೇಳಿದ ಉತ್ತರದ ಮನೆ. ನಾನು ಅದೆಲ್ಲ ಹೇಳಲ್ಲ. ಮೊದಲು ನೀವು ಪ್ರಶ್ನೆ ಕೇಳಿದಾಗ ನಾನು ಒಂದು ಮನೆ ತೋರಿಸಿ ಹೇಳಿದ್ನಲ್ಲ, ಅದು ನೀವು 19 ಎಲ್ಲಿ ಬರುತ್ತೆ ಅಂತ ಕೇಳಿದ್ರಿ. ಇಲ್ಲ ಇಲ್ಲ, ಆಗ ನಾನು ಆ ಮನೆ 19ನೇ ಮನೆ ಅಂತ ಅಂದ್ಕೊಂಡಲ್ಲ. 4ನೇ ಸಾಲಿನ 4ನೇ ಮನೆ, 4ನೇ ಸಾಲಿನ 5ನೇ ಮನೆ ಕೊಡ್ತಿದ್ದೀನಿ. 11 ತಾಯವ್ವ ವೈಕುಂಠ ಸಮಾರಾಧನೆ ಆಗಿತ್ತು. ಅದಕ್ಕಿಂತ ಮುಂಚಿಂದ ಸೂತ್ಕ ಕಳ್ಕೊಂಡಿದ್ದ ಮನೆ. ಮೂಳೆಗಳು ಪ್ರಧಾನವಾದ, ಕಣ್ಣುಗಳು ಗುಳಿಬಿದ್ದ, ಕಣ್ಣಿನ ಕೆಳಗಿನ ಮಾಂಸ ಖಂಡವು ಇಳಿಬಿದ್ದ, ಬೊಕ್ಕ ತಲೆಯ ಹಿನ್ನೆಲೆಯಲ್ಲಿ ಇನ್ನೂ ಅಗಲವಾಗಿ ಕಾಣುವ ಮುಖ ಭಾವವನ್ನು ವ್ಯಕ್ತಪಡಿಸತೊಡಗಿತು. ಅದಕ್ಕೆ ತಕ್ಕ ಹಸ್ತವಿನ್ಯಾಸಗಳು, ಕುಳಿತಲ್ಲೇ ನರ್ತಿಸುತ್ತಿದ್ದಾರೆಂಬ ಭಾವ ಸೃಷ್ಟಿಯಾಯಿತು. ಬೇಸಿಗೆಯ ಶಖೆಯಿಂದ ಬಳಲಿ ಜೀವಶಕ್ತಿಯು ಕನಿಷ್ಠಕ್ಕಿಳಿದ ಭೂಮಿಗೆ ಭರವಸೆಯನ್ನು ನೀಡುವ ಮೇಘ ರಾಗದ ಮೋಡಗಳು ಆಕಾಶದಲ್ಲಿ ಘೇರೈಸುವ ಅರ್ಥ ಅವರ ಅಭಿನಯದಲ್ಲಿ ಎಷ್ಟು ಸಹಜವಾಗಿ ಮೂಡಿಬಂತು. ಮೇಘವು ಮಲ್ಹಾರವಾಯಿತು, ಮೇಘ ಮಲ್ಹಾರವಾಯಿತು. ಗಾಯಕನ ಕಂಠದ ಬದಲಾದ ರಾಗಗಳಿಗೆ ಅನುಗುಣವಾಗಿ ಇವರು ಅಭಿನಯಿಸುತ್ತಿದ್ದಾರೋ, ಇವರ ಅಭಿನಯದ ಭಾವ ಪರಿವರ್ತನೆಗಳನ್ನನುಸರಿಸಿ ಅವರು ಹಾಡುತ್ತಿದ್ದಾರೋ ಎಂಬುದು ತಿಳಿಯದಂತಹ ಹೊಂದಾಣಿಕೆ. ಅವರ ಮುಂದೆ ಇಟ್ಟಿದ್ದ ಮೈಕಿನಲ್ಲಿ ಅವರೂ ಅಭಿನಯದ ಜೊತೆಗೆ ಹಾಡುತ್ತಿದ್ದಾರೆಂಬ ಭಾಸವಾಗುತ್ತಿತ್ತು. ಒಂದೇ ಛೋಟ ಸಾಲನ್ನು ಅದೆಷ್ಟು ಬಗೆಯ ಅರ್ಥಗಳಲ್ಲಿ ಅಭಿನಯಿಸುತ್ತಿದ್ದಾರೆ. ಕೃಷ್ಣ ಮೇಘಗಳು ಒಂದರ ಮೇಲೊಂದು ಘೇರಾಯಿಸಿ ಭಯ ಹುಟ್ಟಿಸುವ, ಗುಡುಗು ಮಿಂಚುಗಳಿಂದ ದಿಗ್ಮೂಢಗೊಳಿಸುವ, ತಂಗಾಳಿಯಿಂದ ತೇಲಿ ಬಂದು ಒಕ್ಕೂಡಿ ಹಿತವನ್ನುಂಟು ಮಾಡುವ, ಶಖೆಯ ಕ್ರೌರ್ಯ ಕಳೆಯಿತೆಂದು ಸಂಕಟ ನಿವಾರಣೆಯನ್ನು ಸೂಚಿಸುವ ಅರ್ಥ ತರಂಗಗಳನ್ನು ಒಂದರ ನಂತರ ಮತ್ತೊಂದರಂತೆ ಅಭಿನಯದಿಂದ ಸೃಷ್ಟಿಸುತ್ತಾ ಮೋಡವೆಂದರೆ ತುಂಬಿದ ತಲೆಕೂದಲು ಎಂಬ ಭಾವವನ್ನು ಹೊಮ್ಮಿಸಿಬಿಟ್ಟರು. ಅಲ್ಲಿಂದ ಭೈರವಿಯ ಭಾವಕ್ಕೆ ತಿರುಗಿ ಖೇರೈಸುವ ಮೋಡಗಳು ಪ್ರೇಮಿಯ ಹೃದಯವನ್ನು ಮುತ್ತಿ ಹುಟ್ಟಿಸುವ ಸಂಶಯಗಳೆಂಬ ಭಾವಕ್ಕೆ ಪಲ್ಲಟಗೊಂಡವು. ವಿರಹದ ಅದೆಷ್ಟು ವಿಭಾವಗಳು! ಮೋಡವು ಸುರಿಸುವುದು ಭೂಮಂಡಲವನ್ನು ಸುಡುವ ಶಖೆಯಿಂದ ಮುಕ್ತಿಗೊಳಿಸುವ ಮಳೆಯನ್ನು ಮಾತ್ರವಲ್ಲ, ವಿರಹಿಯ ಬಿಸಿ ಹೃದಯವು ಹಿಂಡುವ ಕಣ್ಣೀರನ್ನು ಎಂಬ ಅಭಿನಯ. ಒಂದೇ ಸಾಲಿಗೆ ಇಷ್ಟೊಂದು ಅರ್ಥಗಳು, ಸೂಕ್ಷ್ಮ ಅರ್ಥ ಭಾವಗಳನ್ನು ಎಣಿಸಿದ್ದರೆ ಇಷ್ಟರಲ್ಲಿ 20 ದಾಟುತ್ತಿತ್ತು. ಇನ್ನೂ ಎಷ್ಟು ಅರ್ಥಗಳನ್ನು ಅವರ ಅಭಿನಯ ರಹಸ್ಯದಲ್ಲಿ ಹುದುಗಿಸಿಟ್ಟುಕೊಂಡಿದ್ದಾರೆ. ಇವೆಲ್ಲ ಪೂರ್ತಿಯಾಗಿ ಕಲಿಸುವಂಥವಲ್ಲ, ತನ್ನ ಪ್ರತಿಭೆಯಿಂದ ತತ್ಕ್ಷಣದಲ್ಲಿ ನಿರ್ಮಿಸಬೇಕಾದವು. ಒಕ್ಕತಲೆಯ 83 ವರ್ಷದ ಕೊಕ್ಕು ಮೂಗಿನ ಕುಳಿಬಿದ್ದ ಕೆನ್ನೆಗಳ ಮುಖದಲ್ಲಿ ಯಮುನಾ ತಟಕ್ಕೆ ಬಂದು ಬಿರುಮೋಡದ ಭಯಕ್ಕೆ ಸಿಕ್ಕಿಬಿದ್ದ ರಾಧೆಯ ತರುಣ ಸುಂದರ ಮುಖವನ್ನು ಹೇಗೆ ಮೂಡಿಸಿಬಿಟ್ಟಿದ್ದಾರೆ. ಮಂದ್ರ ಮನೋಹರಿದಾಸ್ ತನ್ನ ಗುರು ಸೋಹನ್ ಗುರುವನ್ನು ದೂರ ಮಾಡಿಬಿಟ್ಟಿರ್ತಾಳೆ. ಆತ ಮಗಳ ಮನೆಗೆ ಹೋಗಿ ಅಲ್ಲಿ ಊಟ ಉಪಚಾರ ತಿಂಡಿ ಏನೂ ಇರೋದಿಲ್ಲ. ಆಮೇಲೆ ಬರ್ತಾರೆ. ಒಂದು ವಿಶೇಷವಾದ ಕಾರ್ಯಕ್ರಮ ಭಾವ ಬತಾನ ಅಂತ. ಕಥಕ್ನ ಮಹಾಗುರು ಆತ. ಸಿದ್ದೇಶ್ವರಿ ದೇವಿ ಮೊದಲಾದವರೆಲ್ಲ ಮುಂದಿನ ಪಂಕ್ತಿಯಲ್ಲೇ ಕೂತ್ಕೊಂಡಿರ್ತಾರೆ. ಆಗ ಕೂತಲ್ಲಿಯೇ ಅಭಿನಯ ಮಾಡ್ತಾರೆ. ಮನೋಹರಿದಾಸ್ ಬುರ್ಕ ಹಾಕ್ಕೊಂಡು ಹೋಗಿರ್ತಾಳೆ ನೋಡೋದಕ್ಕೆ ಅಂತ. ನಿಜವಾದ ಕಲಾವಿದೆ ಅವಳು. ಆಗ ಆ ಒಂದು ವಾಸಕ್ ಸಜ್ಜಿಕಾ ನಾಯಕಿಯ ಚಿತ್ರಣ ಆಗ್ತಾ ಬರುತ್ತೆ. ವಾಸಕ್ ಸಜ್ಜಿಕಾ ಅಂತ ಅಲ್ಲಿ ಪದ ಬರೋಲ್ಲ, ಆದರೆ ಇಡೀ ಸನ್ನಿವೇಶ ನೋಡಿದಾಗ ಮೇಘರಾಗದ ಹಿನ್ನೆಲೆಯಲ್ಲಿ ಬರುತ್ತೆ. ಅಲ್ಲಿ ಮಾರವಾನು ಬರುತ್ತೆ, ಆಮೇಲೆ ಭೈರವಿ ರಾಗ ಕೂಡ ಬರುತ್ತೆ. ಹೀಗೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ರಾಗಗಳು ಬರ್ತವೆ. ಆ ಅಭಿನಯ ಗುರು ಮಾಡ್ತಾ ಇದ್ದರೆ ಅಭಿಜಾತ ಕಲೆಯ ಸ್ವಾರಸ್ಯ ಇರೋದೇ ಇಲ್ಲಿ. ತಾನು
ಎಷ್ಟು ವಯಸ್ಸಿನಾಗಿರಬಹುದು, ಆದರೆ ಆ ಪಾತ್ರವಾಗಿಬಿಡ್ತಾನೆ ಆ ಸಂದರ್ಭದಲ್ಲಿ. ಒಂದು ಪಂಕ್ತಿಯನ್ನು ವಿಸ್ತರಿಸ್ತಕ್ಕಂಥದ್ದು, ಅದನ್ನು ನಮ್ಮ ಆಧುನಿಕ ನೃತ್ಯ ಪರಿಭಾಷೆಯಲ್ಲಿ ಸಂಚಾರಿಗಳನ್ನು ಮಾಡುವುದು ಅಂತೀವಿ. ಶಾಸ್ತ್ರೀಯವಾದ ನಾಟ್ಯಶಾಸ್ತ್ರಾದಿಗಳಲ್ಲಿ ಇದಿಲ್ಲ, ಇಂಟರ್ಪ್ರಿಟೇಷನ್ಸ್ ಅಂತ ಈಗ ಹೇಳ್ತೀವಿ. ಆದರೆ ಯುಕ್ತವಾದಂಥ ಸಂಚಾರಿ ಭಾಗಗಳನ್ನು ತೋರಿಸೋದು ಅಂತ. ನನಗೆ ನೆನಪಾಗುತ್ತದೆ, ನನ್ನ ಸ್ನೇಹಿತರು ಮಂಟಪ್ರಭಾಕರ ಉಪಾಧ್ಯಾಯರು ನನ್ನದೇ ರಚನೆ ಎನ್ನವನೇಂ ಚೆನ್ನನು ಅಂತ ದೇಶರಾಗದ ಒಂದು ಸಾಲು. ಎನ್ನವನೇಂ ಚೆನ್ನನು ಸಂಪನ್ನನು, ಇದನ್ನು ಅರ್ಧ ಗಂಟೆ ಮಾಡಿ ತೋರಿಸಿದ್ರು. ಕಾಲೇಜ್ ಹುಡುಗರೆದುರಿಗೆ ಅವ್ರಿಗೆ ಬೇಸರ ಬರಲಿಲ್ಲ, ವೈವಿಧ್ಯ ಇತ್ತು. ಎಷ್ಟು ರೀತಿ ಚೆನ್ನ ಅಂತ ಒಂದು ಭಾವವನ್ನು ಬಿಡಿಸಿ ಬಿಡಿಸಿ ರಾಗಾಲಾಪ ಹೇಗೆ ಯಾವುದನ್ನು ಕರ್ನಾಟಕ ಸಂಗೀತದಲ್ಲಿ ನೆರವಲ್ ಅಂತ ಕರೀತಾರೆ, ಒಂದು ಸಾಹಿತ್ಯದ ಸಾಲನ್ನು ಬೇರೆ ಬೇರೆ ಗತಿ ಗಮಕಗಳಲ್ಲಿ ವಿಸ್ತರಿಸಿಕೊಂಡು ಹಾಡೋದು, ಸಂಗತಿಗಳು ಅಂತ ಯಾವುದನ್ನು ಹೇಳ್ತಾರೆ ಅದನ್ನೇ ಇಲ್ಲಿ ಸಂಚಾರಿ ಅಂತ ಹೇಳ್ತಾರೆ ಅಂತ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ತೋರಿಸ್ತಾರೆ. ಹಿಂಜಿ ಹಿಂಜಿ ವಿಸ್ತರಿಸ್ತಕ್ಕಂಥದ್ದು ಸಾಹಿತ್ಯದಲ್ಲಿ ಯಾವುದನ್ನ ಧ್ವನಿ ಪರಂಪರೆ ಅಂತೀವಿ, ಆ ಧ್ವನಿ ಪರಂಪರೆಗಳ ಪದಗಳನ್ನು ತೋರಿಸ್ತಕ್ಕಂಥದ್ದು. ಸಂರಕ್ಷ ಕ್ರಮ ವ್ಯಂಗ್ಯ ಅಂತ ಅವನು ಪರಿಭಾಷೆಯನ್ನು ಆನಂದವರ್ಧನ ಬಳಸ್ತಾನೆ. ಯಾಕೆ ಇವನ್ನೆಲ್ಲ ನೇಮ್ ಡ್ರಾಪಿಂಗ್ ಥರ ಹೇಳ್ತಾ ಇಲ್ಲ, ನಮ್ಮ ನೃತ್ಯ ಗೀತ ಕಾವ್ಯಾದಿಗಳು ಒಂದಕ್ಕೊಂದು ಹೇಗೆ ಪೂರಕವಾಗಿದೆ ಅಂತ ತೋರಿಸೋದಕ್ಕೆ. ನಮ್ಮ ವಿಮರ್ಶೆ ಪದ್ಧತಿ ತುಂಬ ಸಮೃದ್ಧವಾಗಿದೆ, ರಸಧ್ವನಿ ಔಚಿತ್ಯ ವಕ್ರೋತ್ಗಳನ್ನು ಹಿಡಿದಂಥ ಅಲಂಕಾರ ಮೀಮಾಂಸಾ ಪದ್ಧತಿ ತುಂಬ ಉತ್ಕೃಷ್ಟವಾಗಿದೆ. ಅದು ಗೊತ್ತಿಲ್ಲದೆ ಬೇರೆ ಕಡೆ ಹೋಗಬೇಕಾಗಿಲ್ಲ, ಅದನ್ನು ಮೀರಿ ಇನ್ನು ಯಾವುದಾದ್ರು ಒಳ್ಳೆದಿದ್ರೆ ತೆಗೆದುಕೊಳ್ಳೋಣ, ಕಾಳಿಂಗನ ಫಿಲಾಸಫಿ ಥರ ಮಾಡೋಣ. ಹೀಗೆ ಆ ಸೋಹನ್ ಗುರುವಿನ ಅಭಿನಯನ ನೋಡಿ ಇವಳಿಗೆ ಗಂಡನ ಮೇಲೆ ಕೋಪ ಬಂದಿರುತ್ತೆ. 40 ವರ್ಷ ತನಗಿಂತ ಹೆಚ್ಚು ವಯಸ್ಸಾದವನು ತನ್ನ ಯೌವನ ಹಾಳಾಯಿತು, ತನ್ನ ಬದುಕು ಹಾಳಾಯಿತು ಅಂತ ಅಂದುಕೊಳ್ತಾಳೆ. ಆದರೆ ವೇದಿಕೆ ಮೇಲೆ ಹೋಗಿ ನುಗ್ಗಿ ಅವನ ಕಾಲಿಗೆ ಬಿದ್ದು ನನ್ನನ್ನು ಕ್ಷಮಿಸಿ, ನೀವು ದೇವರು ನನ್ನ ಪಾಲಿಗೆ ದಯಮಾಡಿ ಬರಬೇಕು, ನೀವು ತಿಹಾಯಿ ಶಾಪ ಹಾಕಬಾರ್ದು, ನನ್ನ ಕಲೆ ಹಾಳಾಗುತ್ತೆ, ಬನ್ನಿ ಅಂತಾಳೆ ಅಂತ. ನಿಜವಾದ ಕಲಾವಿದರ ಮನಸ್ಸನ್ನು ಕರಗಿಸ್ತಕ್ಕಂಥದ್ದು, ಸಹೃದಯನಿಗೆ ಅಂತರಂಗಕ್ಕೆ ಮುಟ್ಟುವಂಥ ಸನ್ನಿವೇಶ. ಈಗ ರಾಗಾಲಾಪ ವೇಗವಾಗಿ ಹೇಳ್ಬಿಡ್ತೀನಿ. ಒಂದು ಸಂಗೀತದ ಸಂಶೋಧನೆ ನಡೆಸಿದ್ದೀನಿ ಭೈರಪ್ಪನವರ ಕಾದಂಬರಿಗಳಲ್ಲಿ ಸಂಗೀತ ಅಂತ. ಅದಕ್ಕೆ ಅದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಹೇಳಿ. ಸಾರ್ಥ, ನೀ ನಿರಾಕರಣ, ದಾಟು, ಪರ್ವ, ಮಂದ್ರ, ಗ್ರಹಣ, ಎಲ್ರಿ ಇಲ್ರಿ. ಭೈರಪ್ಪನವರು ರಿಷಭದ್ವೇಷಿ. ನೋಡಿ, ಋಷಭ ವರ್ಜಿತವಾದ ರಾಗಗಳು ಇರುತ್ತವೆ, ಶಾಡವ ರಾಗಗಳು ಇರುತ್ತವೆ. ಸರಸ್ವತಿ ಅಂತಾವು ಶಾಡವ ರಾಗ. ಸರಸ್ವತಿ ಸಮ್ಮಾನ ಪಡ್ಕೊಂಡವರು ಸರಸ್ವತಿ ಸ್ವಾಮಿಯವರು. ನೀವಾದರೆ ಸಪ್ತಸ್ವರಗಳನ್ನು ಒಂದೇ ಶ್ರುತಿಯಲ್ಲಿ ಪಲ್ಕಿಬಿಟ್ರಿ, ಅದ್ಭುತವಾದ ಸಾಧನೆ.
धरे किन बैरन कान भरे किन बैरन कान भरे ಪ್ರಸಿದ್ಧವಾದ ರಾಗ ದರ್ಬಾರಿ ಕನ್ನಡ. ದರ್ಬಾರಿ ಕನ್ನಡ ಮಂದಿರದಲ್ಲಿ ಬರತಕ್ಕಂಥದ್ದು ಮೊದಲಿಗೆ ಅವನು ಮುಂಬೈನಲ್ಲಿ ಹಾಡುವ ಸಂದರ್ಭದಲ್ಲಿ ಬರುತ್ತದೆ. ಮತ್ತೆ ಇನ್ನೊಮ್ಮೆ ಅವನು ತನ್ನ ಮನೋಹರಿ ದಾಸ್ ಜೊತೆ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಆ ಕಾರ್ಯಕ್ರಮದಲ್ಲಿ ಗೀತಗೋವಿಂದವನ್ನು ಕುರಿತು ಮಾಡಿದಂಥದ್ದಾಗಿರುತ್ತದೆ. ಆ ಗೀತಗೋವಿಂದದ ಸಂದರ್ಭದಲ್ಲಿ ಮಂದಿರದಲ್ಲಿ ಅವನು ನಿಂತು ಹಾಡ್ಬಿಡ್ತಾನೆ. ದ್ರುತದಲ್ಲಿ ಓಟಕ್ಕೆ ಕಥಕ್ನ ಲೈಕಾರಿಗೆ ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಕಾರ್ತಿಕ್ ರಾಮನ್ನ ಜೈಪುರ್ ಘರಾನೆಯ ಅನುಕೂಲತೆಗೆ ತಕ್ಕಂತೆ ಮಾಡೋದಿಲ್ಲ. ಆಗ ಸ್ತಬ್ಧತೆ ಬಂದ್ಬಿಡುತ್ತೆ. ಅಲ್ಲಿ ಮುಂದೆ ಒಬ್ಬರು ದೊಡ್ಡ ಗವಾಯಿ ಧ್ರುಪದ ಗಾಯಕರು, ನೀವು ಗಾಯಕಿ ಮಾಡ್ತಾ ಇದ್ದವರು ಬಿಟ್ಬಿಟ್ಟು ಮಂತ್ರ ಸಾಧನೆಯವರು ಬಿಟ್ಬಿಟ್ಟು ಈಗ ನಾಚವಾಲಿಗಳಿಗೆ ಹಾಡ್ತಿದ್ದೀರಲ್ಲ ಅಂತಂದಾಗ ಆ ಎರಡನೇ ಸಂದರ್ಭದ್ದು. ದರ್ಬಾರಿ ರಾಗ ಇಡೀ ತಂತುವಿನಲ್ಲಿ ಎಲ್ಲಿಯೂ ಬರೋದಿಲ್ಲ. ಇನ್ನು ದರ್ಬಾರಿ ಬರ್ತಕ್ಕಂಥದ್ದು ರಾಗ ಸೂಚನೆಯಾಗಿ ಬರೋದಿಲ್ಲ. ಜಲಪಾತದಲ್ಲಿ ಒಂದೇ ಒಂದು ಕಡೆ ಕಲ್ಯಾಣ ಅನ್ನುವ ರಾಗ ಬರುತ್ತೆ. ಇನ್ನು ಎಲ್ಲಿಯೂ ರಾಗದ ಹೆಸರು ದರ್ಬಾರಿ ಬರುತ್ತೆ. ಅವಳು ವಸುಧಾ ತಾನು ಸಂಗೀತ ಸಾಧನೆ ಮಾಡ್ತಾ ಇರ್ತಾಳಲ್ಲ, ಆ ಇಕ್ಕಟ್ಟಿನ ಮನೆಯಲ್ಲಿ, ಮುಂಬೈನ ಒಂದು ಸಣ್ಣ ಮನೆಯಲ್ಲಿ ಹಾರ್ಮೋನಿಯಂ ಮೇಲೆ ಶಾಲು ಹೊದಿಸ್ಬಿಟ್ಟು ಧ್ವನಿ ಕೂಡ ಹೊರದು ಬರದಂತೆ ಮಂತ್ರಕ್ಕೆ ಇಳಿತಾ ಇರ್ತಾಳೆ. ಆಗ ಜಲಪಾತವನ್ನು ಕಂಡಾಗ ಜಲಪಾತದ ಶ್ರುತಿ ಮಾಡಿಕೊಂಡು ಜೋಗ ಜಲಪಾತದಲ್ಲಿ ಅಲ್ಲಿ ಹಾಡ್ತಕ್ಕಂಥದ್ದಾಗಿರ್ತದೆ. ಆ ಜಲಪಾತದಲ್ಲಿ ಕೆಳಕ್ಕೆ ಇಳಿಯಬೇಕು, ಕೆಳಕ್ಕೆ ಇಳಿದು ಮಂತ್ರ ಸಾಧನೆ ಮಾಡ್ಕೊಂಡು ಬರಬೇಕು. ಮೇಲಿಂದ ಕೆಳಗಿನವರೆಗೂ ಆ ಜಲಪಾತದ ಶ್ರುತಿ ಕೊಟ್ಟುಕೊಂಡು ಹಾಡಬೇಕು ಅಂತ. ಆಗ ಗಂಡ ಮೊದಲಿಗೆ ಚಿತ್ರ ಬರೆದಾಗ ಅಲ್ಲಿ ಶ್ರುತಿ ಕೆಟ್ಟೋಗ್ಬಿಡುತ್ತೆ, ಲಯ ಸಾಮ್ಯ ಬಂದಿರೋದಿಲ್ಲ. ಮತ್ತೆ ಇನ್ನೊಮ್ಮೆ ಮಾಡಿದಾಗ ಬಂದಿರುತ್ತೆ. ಆ ಸರಿಯಾಗಿ ಮಾಡಿದಂಥ ಸಂದರ್ಭದಲ್ಲಿ ಮೂಡ್ತಕ್ಕಂಥದ್ದು ಈ ದರ್ಬಾರಿ. ಇನ್ನು ನಾವು ಕೊನೆಯ ಆವರ್ತನಕ್ಕೆ ಬರ್ತೀವಿ. ಒಂದೆರಡು ಸಂಖ್ಯೆ ಕೇಳ್ಬಿಡ್ತೀನಿ ಲೇಟಾಗಿ. ಇದು ಅಸ್ಥಿ ವಿಸರ್ಜಿಸೋದಕ್ಕೆ ವಿಶಾಲಾಕ್ಷಿ ಸುಬ್ಬಣ್ಣ ಭಾವನ ಜೊತೆಗೆ ಕಾಶಿಗೆ ಲಕ್ಷ್ಮಿ ಹೋಗ್ತಾಳೆ. ಅಷ್ಟೊತ್ತು ಅವ್ರ ತಂದೆಯ ಅಧ್ಯಯನ ಮುಂದುವರಿಸ್ತಾ ಇರ್ತಾಳೆ. ಕಾಶಿ ಅವಳನ್ನು ಆಕರ್ಷಿಸಿ ಅವಳು 5 ತಿಂಗಳು ಅಲ್ಲೇ ನಿಂತ್ಬಿಡ್ತಾಳೆ ಅಧ್ಯಯನ ಮಾಡೋಕ್ಕೆ. 5 ಎಲ್ಲಿ ಬರುತ್ತೆ? 5 ಎಲ್ಲಿ ಬರುತ್ತೆ ಅಂತಲ್ಲ ಹೇಳೋಣ. 4ನೇ ಸಾಲಿನ 2ನೇ ಮನೆ. ಒಂದು ವಸುವಿನ ಗರ್ಭದ ಬೆಳವಣಿಗೆ ಜಲಪಾತದಲ್ಲಿ ಅದನ್ನು ವರ್ಷಾಕಾಲಕ್ಕೆ ಸೂಕ್ಷ್ಮದ ವನದ ಸೌಂದರ್ಯಕ್ಕೆ ಒಪ್ಪ ಇಟ್ಟು ಅವನು 8 ಚಿತ್ರಗಳನ್ನು ಬರೆದು ಚಿತ್ರ ಪ್ರದರ್ಶಿಸ್ತಾನೆ. 8 ಬರುತ್ತೆ. 5ನೇ ಸಾಲಿನಲ್ಲಿ ಬರ್ತಕ್ಕಂಥ ಮೊದಲನೇ ಮನೆ. ಈಗ ನಿಷೇಧಾಕ್ಷರ
ನಿಷೇಧಾಕ್ಷರ ಕೊನೆ ಸುತ್ತಿನಲ್ಲಿ ಏನೂ ಇಲ್ಲ. ಈಗಾಗಲೇ ಅಮೃತ ಸೋಮಶೇಖರ ಎಲ್ಲ ಬಂದಾಗಿದೆ, ಹಾಗಾಗಿ ನಿಷೇಧ ಏನಿಲ್ಲ. ಅವಧಾನಿಗಳೇ, ನಾನು ಭೈರಪ್ಪನವ್ರಿಗೆ ನಗು ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಮುಂದೆ ಕೂತ್ಕೊಂಡ್ರೆ ಅದೇ ನಗು ಬರೋದಿಲ್ಲ ಅಂತಲೇ ಅನ್ನಿಸ್ತಾ ಇತ್ತು. ಆದರೆ ಹಿಂದೆ ನೋಡಿದ್ರೆ ನಗು ಬರುತ್ತೇನೋ ಅನ್ನೋ ಹಾಗೆ ಫೋಟೋ ಇದೆ. ಆದರೆ ನಿಮ್ಮನ್ನು ನೋಡಿದ್ರೆ ಸ್ವಲ್ಪ ಮುನಿಸ್ಕೊಂಡಂಗಿದೆ. ಏನಿದ್ರ ಮರ್ಮ ಗೊತ್ತಾಗ್ತಿಲ್ಲ. ಚೇಂಜ್ ಆಫ್ ರೋಲ್ಸ್. ಅವರು ಇವತ್ತಿನ ನಿಜವಾದ ಕಲಾವಿದ, ಉತ್ಸವ ಮೂರ್ತಿ ನಾನು. ಅವರದೇ ಈಚಿನ ಒಂದು ಮಾತು ಮಹಾದೇವಪ್ಪನವ್ರು ಹೇಳ್ತಾ ಇದ್ದಿದ್ದು, ನೀವು ಉತ್ಸವ ಮೂರ್ತಿ ಹೋರಾಡಿದ್ರೆ ಮೂಲ ಮೂರ್ತಿ ಮಹಿಮೆ ಕಡಿಮೆ ಆಗುತ್ತೆ ಅಂತ. ಹೀಗಾಗಿ ನಾನು ಉತ್ಸವ ಮೂರ್ತಿನೇ. ಇವತ್ತು ನಡೀತಾ ಇರೋ ಕಾರ್ಯಕ್ರಮ ಅವರ ಕಾದಂಬರಿಗಳ ಮೇಲೆ, ಹಾಗಾಗಿ ಆ ಕಾದಂಬರಿ ಮೂಲ ಮೂರ್ತಿ, ನನ್ನ ಮಾತು ಉತ್ಸವ ಮೂರ್ತಿ. ಅದರಿಂದ ಚೇಂಜ್ ಆಫ್ ರೋಲ್ಸ್ ಆಗಿದೆ ಅನಿಸುತ್ತೆ. ಕೊನೆಯ ಸಾಲನ್ನು ಹೇಳಬೇಕು. ಇಡೀ ಪದ್ಯವನ್ನು ಧಾರಣದಿಂದ ಹೇಳಿ, ಈ ಅವಧಾನದಲ್ಲಿ ಧಾರಣೆ ಮುಖ್ಯವಾಗಿರ್ತಕ್ಕಂಥದ್ದು ಈ ಅಂಶಗಳಿಗೇನೆ. ಯಾವ್ಯಾವ ಕಾದಂಬರಿಯನ್ನು ಓದಿದಾಗ ಎಲ್ಲಿ ಅಂಶಗಳನ್ನು ತೆಗೆದುಕೊಳ್ಬೇಕು, ಹೀಗೆ. ಈಗ ನಿಷೇಧಾಕ್ಷರ ಪದ್ಯವೊಂದನ್ನು ಧಾರಣದಿಂದ ಹೇಳಬೇಕಾಗಿರ್ತಕ್ಕಂಥದ್ದು. ಸಾವೇ ಬಾರಿಂಬರ್ಗಂ ಸಾವೇ ಬಾರಿಂಬರ್ಗಂ ಸಾವೇ ಬಾರಿಂಬರ್ಗಂ ಭಾವಕ್ಕೆ ಸಾವೇ ಬಾರಿಂಬರ್ಗಂ ಭಾವಕ್ಕೆ ಭಾವಕ್ಕೆ ಬಾಯಿಲ್ಲದರ್ಗೆ ಭಾವಕ್ಕೆ ಬಾಯಿಲ್ಲದರ್ಗೆ ಭಾವಕ್ಕೆ ಬಾಯಿಲ್ಲದರ್ಗೆ ಬಾಳ್ ಬೆಳ್ಮೈತಾನ್ ಬಾಳ್ ಬೆಳ್ಮೈತಾನ್ ಬಾಳ್ ಬೆಳ್ಮೈತಾನ್ ನೋವೇ ಸೊದೆಗಂ ಪರೆವಳ ನೋವೋ ನೋವೇ ಸೊದೆಗಂ ಪರೆವಳ ನೋವೋ ಅಂಚಿಲ್ಲದಿರ್ಪ ಬಟ್ಟೆಯ ಬಗೆಯಲ್. ಪದ್ಯ ಮುಗೀತು. ಓವೋ ಅಂಚಿಲ್ಲದಿರ್ಪ ಬಟ್ಟೆಯ ಬಗೆಯಲ್ಲಂತ. ಸಾವೇ ಬಾ ಅಂತ ಕರಿತಾ ಇದ್ದಿತ್ತು. ಸಾವೇ ಬಾರಿಂಬರ್ಗಂ. ಆಗ ಭಾವಕ್ಕೆ ಬಾಯಿಲ್ಲದಿರ್ಪ, ಭಾವಕ್ಕೆ ಬಾಯಿಲ್ಲ. ಅವಳ ಭಾವ ಹೇಗೆ ವ್ಯಕ್ತಪಡಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ. ನಿನ್ನ ಪ್ರೀತಿ ನನ್ನ ಪ್ರಾಣಕ್ಕೆ ಬಂತು ಅಂತ ಒಂದು ತೆಲುಗು ಗಾದೆಯ ಅನುವಾದ. ನೀ ಪ್ರೀತಿ ನಾ ಪ್ರಾಣಾನಿಗೆ ವಚ್ಚೆ ಅಂತ. ಹಾಗೆ ಪ್ರೀತಿಸ್ತಕ್ಕಂಥದ್ದು ಅನ್ನೋದು ಹಿಂಸೆ ಮಾಡೋ ರೀತಿ ಆಗ್ಬಿಟ್ರೆ ಗತಿ ಏನು? ಹಿಂಸೆಯ ರೂಪದಲ್ಲಿ ಒಂದು ಪಾಶವ ಪ್ರೀತಿ ಆಗಿಬಿಡುತ್ತದೆ. ಹಾಗೆ ಭಾವಕ್ಕೆ ಬಾಯಿಲ್ಲದಿರ್ಪ ಸ್ಥಿತಿಯಲ್ಲಿ ಇದ್ದಾಗ, ಆಗ ಆ ಒಂದು ಸಂದರ್ಭದಲ್ಲಿ ಬಾಳಿನ ಬೆಳ್ಳಂದ್ರೆ ಬೆಳಕು, ಬಾಳಿನ ಬೆಳಕಿನ ಮೈಯೇ ಆಗಿ ಬದುಕಿನ ಬೆಳಕಿನ ಸಾಕಾರವಾಗಿ ಬಂದಂಥವರು ಸೋಮಶೇಖರ. ಅವನು ಸೂರ್ಯಶೇಖರ ಅಲ್ಲ, ತಂಪಾಗಿರ್ತಕ್ಕಂಥ ಚಂದ್ರಶೇಖರ. ಚಂದ್ರ ಮನಃಕಾರಕ ಅಂತ ನಮ್ಮಲ್ಲಿ ಹೇಳ್ತೀವಿ. ಮನಸ್ಸು, ಅದಕ್ಕೆ ಲೂನಾಟಿಕ್ ಈ ಥರ ಪದಗಳೆಲ್ಲ ಬಂದಿದ್ದು ಮೆಂಟಲ್ ಡಿಸಾರ್ಡರ್ಗೆ ಚಂದ್ರನಿಗೆ ಏನು ಸಂಬಂಧ ಇದೆ ಅಂತ ಹೇಳ್ಕೊಂಡು ಅವನು ಸೋಮಶೇಖರ ಬರ್ತಾನೆ, ಚಂದ್ರನ ಧರಿಸಿದವನು. ಹಾಗಾಗಿ ಅಮೃತಾಳ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಹುಚ್ಚು ಕೆರಳಿ ಇಳಿದು ಆಗತಕ್ಕಂಥ ಹೊಯ್ದಾಟಗಳಿಲ್ಲದ ಸ್ಥಿರ ಬಾಲೇಂದುವನ್ನು ಧರಿಸಿಕೊಂಡಂಥ ಶಿವ ಶಾಂತ, ಆ ರೀತಿಯಾದ ತತ್ವ ಇರುವವನು. ಅವನು ಬಂದಾಗ, ಭಾವಕ್ಕೆ ಅವನು ಬಂದ ಸಂದರ್ಭದಲ್ಲಿ, ಆಗ ಅವನು ಬಂದಾಗ ಪರೆವಳನ್ ಅಂದರೆ ಚಂದ್ರನ ಧರಿಸಿದ ಸೋಮಶೇಖರ ಓವೋ ಅಂಚಿಲ್ಲದಿರ್ಪ ಬಟ್ಟೆಯ ಬಗೆಯಲ್ಲಿ. ಇಡೀ ಬದುಕು ಅಂಚಿಲ್ಲದ ಬಟ್ಟೆ. ಬಟ್ಟೆ ಅಂದರೆ ಎರಡರ್ಥ. ಬಟ್ಟೆ ಅಂತ ಕಪಡ, ಕ್ಲೋತ್ ಅಂತ, ಹಾದಿ ಅಂತ. ಅಂಚು ಇಲ್ಲ ಅಂದರೆ ಪೂರ್ತಿ ಎಣೆಯಿಲ್ಲದ ನಿಸ್ಸೀಮವಾಗಿ ವ್ಯಾಪಿಸಿರ್ತಕ್ಕಂಥದ್ದಾಗುತ್ತೆ. ಸೊದೆಗಂ ಅಂದರೆ ಆ ಅಮೃತ ಅಂತ ಯಾವಳಿದ್ದಾಳೆ ಅವಳ ಪಾಲಿಗೆ, ಅಂದರೆ ಇಲ್ಲಿ ಅಮೃತ ಅನ್ನೋ ಸಜೆಷನ್ ಅಷ್ಟೇ, ನೇರವಾಗಿಲ್ಲ ಅಮೃತ ಅಂತಲ್ಲ. ಆ ಸಂದರ್ಭದಲ್ಲಿ ಜೀವಕ್ಕೆ ನಿಸ್ಸೀಮವಾದ ಆನಂದ, ನಿಸ್ಸೀಮವಾದ ಶಾಂತಿ ಉಂಟಾಗುತ್ತದೆ. ನಾವು ಬದುಕಿಗೆ ಅಂಚನ್ನು ಕಟ್ಕೋಬಾರ್ದು, ಅಂಚಲದೆ ವಿಸ್ತರಿಸಿಕೊಂಡು ಹೋಗ್ತಾ ಇರಬೇಕು, ಕೊನೆಯಿಲ್ಲದೆ ಆಗ್ತಾ ಇರಬೇಕು. ಇಟ್ ಈಸ್ ಬಿಕಮಿಂಗ್ ಫಾರ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹ್ಯಾವಿಂಗ್ ಬಿಕಮ್ ಅನ್ನುವ ಪದ್ಯ ತಾತ್ಪರ್ಯವನ್ನು ಇಟ್ಟಿದ್ದೀನಿ. ಈಗ ಸಮಸ್ಯೆ ಆಗ್ತದೆ. ತಬ್ಬಲಿಯುಗದಲ್ಲಿ ಸಾಮಾನ್ಯವಾಗಿ ಹಾಲು ಕರ್ಕೊಳ್ಳುವಾಗ ಕರುನ್ ಬಿಟ್ಟು ಸ್ವರ ಬಿಡಿಸಿ ಆಮೇಲೆ ಕರುನ್ ಎಳೆದು ಕಟ್ಟಾಕ್ಬಿಟ್ಟು ಪೂರ್ತಿ ಹಾಲು ಕರ್ಕೊತಾರೆ. ಆದರೆ ಗೌಡಜ್ಜನ ಹೆಂಡತಿಯಾಗಲಿ ಸೊಸೆ ತಾಯವಾಗಲಿ ಹಾಲು ಕರೆಯುವಾಗ ಹಾಗೆ ಮಾಡ್ತಿರ್ಲಿಲ್ಲ. ಆ ಕಡೆ 2 ಕೆಚ್ಚನ್ನು ಕರು ಬಿಟ್ಬಿಟ್ಟು ಈ ಕಡೆ 2 ಕೆಚ್ಚು ಕರ್ಕೊಳ್ಳೋದು. ಸೊ 2 ಸಂಖ್ಯೆ. 5ನೇ ಸಾಲಿನ ಕೊನೆ. ವಿಷ್ಣುವಿನ ವಾಹನ ಯಾವುದು? ಗರುಡ. ಹಾ, ನೀವೇ ಹೇಳಿದ್ದೆ ಯಾಕೆ ಕರೆಕ್ಟು? ಗರುಡ ಅಂತ ಯಾಕಾಗಬಾರ್ದು? ಗರುಡ ಅಂತ ಅವನಿಗೆ ಗರುಡ ಅಂತ ಹೇಳಕ್ ಬರುತ್ತೆ. ಅವನ ಮೇಲ್ಗಿರಿ ಗೌಡ ಆಗಿ
ಡಿಗ್ರಿ ಓದಿ ಲಾನ್ ಓದಿ ಮಿನಿಸ್ಟರ್ ಆಗಿವನಿ, ಗರುಡ ಅಂತ ಸರಿಯಾಗಿ ಹೇಳಿದ್ರು ಗರುಡಗಂಬದ ಮುಂದೆ ಗಂಟೆ ಬಾರಿಸ್ಕೊಂಡು ಕುಂತವನೇ ಅಂತ ಹೇಳ್ತಾರೆ ಮೇಲ್ಗಿರಿಗಳು. ಅದಕ್ಕೆ ನಾನು ಗರುಡ 12 ಎಲ್ಲಿ ಬರುತ್ತೆ? 12 ಅದರ ಪಕ್ಕದಲ್ಲಿ ಬರುತ್ತೆ. 5ನೇ ಸಾಲಿನ 4ನೇ ಮನೆ ಬರುತ್ತೆ. ಕೊನೆಯ ಸಮಸ್ಯೆ, ಹಿಮಗಿರಿಯಲ್ಲಿ ನಗ್ನವಾದರೆ ಬಂಧನವು ಭಗ್ನವಾಯಿತೆ. ಹಿಮಗಿರಿಯಲ್ಲಿ ನಗ್ನವಾದರೆ ಬಂಧನವು ಭಗ್ನವಾಯಿತೆ. ಬಂಧನದಿಂದ ಮುಕ್ತಿ ಸಿಗ್ತಾ ಅಂತ ಹಿನ್ನೆಲೆ ನಿರಾಕರಣದ್ದು. ಅಲ್ಲಿ ನರಹರಿ ಅನ್ನೋನು ಮದುವೆ ಬೇಡ ಅಂತ ಇರ್ತಾನೆ, ಅದು ಬಂಧನ ಆಗುತ್ತೆ ಅಂತ. ಆಮೇಲೆ ಮದುವೆ ಆಗಿ ಮಕ್ಕಳು ಹುಟ್ಟತ್ವೆ, ಅದನ್ನು ದತ್ತುವಾಗೆ ಕೊಟ್ಟು ಬಿಡ್ತಾನೆ, ಅದು ಬಂಧನ ಅಂತ. ಆಮೇಲೆ ಅವನು ಕೆಲಸಕ್ಕೆ ಸೇರಿದವನು ಕೆಲಸನೂ ಬಿಡ್ತಾನೆ, ಮತ್ತೆ ಹೊಗೆ ಸೊಪ್ಪನ್ನ ತಿನ್ನೋ ಅಭ್ಯಾಸ ಇರುತ್ತೆ, ಅದನ್ನು ಬಿಡ್ತಾನೆ, ಅದು ಬಂಧನ ಅಂತ. ಆಮೇಲೆ ಹಿಮಾಲಯಕ್ಕೆ ಹೋಗ್ತಾನೆ. ಅಲ್ಲಿ ಹರಿದ್ವಾರದಿಂದ ಮೇಲಕ್ಕೆ ಹೋಗುವಾಗ ಗುರುಗಳು ಅವನಿಗೆ ಹೇಳಿರ್ತಾರೆ, ನನ್ನ ಜೊತೆ ಬರಬೇಡ ನೀನು, ಅದು ನಿಮಗೆ ಬಂಧನವಾಗುತ್ತೆ. ಮತ್ತು ಇನ್ಯಾರಾದರೂ ಸಂಚಾರದಲ್ಲಿ ಸಾಧು ಸಂತರು ಸಿಕ್ಕಿದ್ರೆ ಅವರ ಸ್ನೇಹನೂ ಮಾಡಬಾರ್ದು, ಅದು ಬಂಧನವಾಗುತ್ತೆ ಅಂತ. ಬಟ್ ಅವನಲ್ಲಿ ಹತ್ತುವಾಗ ಯೋಚನೆ ಮಾಡ್ತಾನೆ, ಇಲ್ಲಿ ಹರಿದ್ವಾರದಿಂದ ಬೆಟ್ಟ ಹತ್ತಕ್ಕೆ ನನಗೆ ಕಷ್ಟವಾಗ್ತಿದೆ, ಬಟ್ ಮುಂಬೈಯಲ್ಲೇ ನಾನು ಚಂಬೂರಿನ ಅಣಿಗುಡ್ಡವನ್ನು ಆರಾಮಕ್ಕೆ ಹತ್ತಾ ಇದ್ದೆ. ಆ ಮುಂಬೈ ನಗರದ ಹಿನ್ನೆಲೆಯಲ್ಲಿ ನನಗೆ ಮುಕ್ತಿ ಸಿಕ್ತಾಗೆ ಆಗ್ತಿತ್ತು. ರಿಲೇಟಿವ್ ಟು ದ ಸಿಟಿ ಆಫ್ ಮುಂಬೈ ಐ ಯೂಸ್ ಟು ಫೀಲ್ ಫ್ರೀ, ಹಾಗಾಗ್ತಿತ್ತು ಅಂತ. ಆಮೇಲೆ ಹಿಮಾಲಯಕ್ಕೆ ಹೋದ್ಮೇಲೆ ಬಟ್ಟೆನೂ ಬಂಧನ ಅಂತ ಅಂದ್ಕೊಂಡು ಬಟ್ಟೆನೂ ಬಿಚ್ಚಿ ನಗ್ನಾಗ್ತಾನೆ. ಅವನಾಗಲ್ಲ, ಬಾರಾಮಸಿ ಮಹಾರಾಜ ಆಗಿರ್ತಾರೆ, ಅವನ ಆಗೋಕ್ ನೋಡ್ತಾನೆ, ಸಾಧ್ಯವಾಗೋದಿಲ್ಲ, ಮತ್ತೆ ಉಟ್ಕೋತಾನೆ. ಸೊ ಇಸ್ ದರ್ ಅಬ್ಸಲ್ಯೂಟ್ ಬಂಧನ ಅಂಡ್ ಅಬ್ಸಲ್ಯೂಟ್ ಮುಕ್ತಿ ಜೀವನದಲ್ಲಿ? ನಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ಸರ್ವಾರಂಭ ಹಿ ದೋಷೇಣ ಧೂಮೇನ ಅಗ್ನಿರ್ಭಾವೃತಾ ಅನ್ನುವಂಥದ್ದು ಭಗವದ್ಗೀತೆಯ 18ನೇ ಅಧ್ಯಾಯದ ಒಂದು ಶ್ಲೋಕ. ಕರ್ಮಗಳನ್ನು ಮಾಡದೇ ಇದ್ದಿದ್ರಿಂದಲೇ ನೈಷ್ಕರ್ಮ್ಯ ಬರೋಲ್ಲ ಮನುಷ್ಯನಿಗೆ. ಚಿತ್ತಶುದ್ಧಿಗಾಗಿ ಕರ್ಮ ಮಾಡಬೇಕು ಅಂತಕ್ಕಂಥದ್ದು ಕಡೆಗೆ ಅವನ ಮಗಳು ಭವಾನಿ ಹೇಳ್ಕೊಡ್ತಾಳೆ. ಅಪ್ಪ, ನೀನು ಇಲ್ಲದೆ ಇದ್ದರೆ ನಾವೆಲ್ಲ ಬೀದಿ ಪಾಲಾಗ್ಬಿಟ್ರಿ, ಆದರೆ ನೀನು ಸತ್ತು ಅಮ್ಮ ಬದುಕಿದ್ದಿದ್ರೆ ನಮ್ಮಮ್ಮ ಹೀಗೆ ಮಾಡ್ತಿದ್ಲ ಅಂತ. ಇದು ಬಹಳ ದೊಡ್ಡದಾದಂಥದ್ದು. ನಂಜಮ್ಮ ಅದಕ್ಕೆ ಮಹಾಪ್ರತೀಕವಾಗಿ ನಿಲ್ತಾಳೆ ಗೃಹಭಂಗದಲ್ಲಿ. ನರಹರಿ ನಂಜಮ್ಮ ಇಬ್ಬರು ಏನಾಗ್ತಾರೆ ಅಂತ ಅನ್ನೋದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ನಂಜಮ್ಮ ಎಷ್ಟು ಸಾಧ್ಯವೋ ಮೃತ್ಯುವಿನ ಜೊತೆಗೆ, ಬಡತನದ ಜೊತೆಗೆ, ಅವಿವೇಕದ ಜೊತೆಗೆ, ಅಸಡ್ಡಾಳತನದ ಜೊತೆಗೆ ಹೋರಾಡ್ತಾಳೆ, ರಚನಾತ್ಮಕವಾಗಿ ಹೋರಾಡ್ತಾಳೆ. ನರಹರಿ ತನ್ನ ನೆರಳಿನ ಜೊತೆಗೆ ತಾನು ಹೋರಾಡ್ತಾ ಇರ್ತಾನೆ, ಏನೂ ಮಾಡೋದಿಲ್ಲ. ಋಷಿಕೇಶದಲ್ಲಿ ಅವನ ಗುರು, ನೀನು ಈಜಬೇಕು, ಈಜ್ದ ನೀನು ಮುಂದೆ ಬರಬೇಕು, ನೀನು ಕೊಚ್ಕೊಂಡು ಹೋದಾಗ ಈಜಿಯೇ ಬರಬೇಕಂದ್ರೆ ನಡೆದು ಬರಬಾರ್ದು ಅಂತ. ಅಂದರೆ ಸಂಸಾರ ಸಾಗರದಲ್ಲಿ ಈಜಿ ಮುಂದೆ ಬರಬೇಕೆ ಹೊರತುನುವೆ ಶಾರ್ಟ್ ಕಟ್ಸ್ ತಗೋಬಾರ್ದು ಅಂತ. ಬದುಕಿನಲ್ಲಿ ಲಾಂಗ್ ಕಟ್ ಒಂದೇ ಇರೋದು, ಶಾರ್ಟ್ ಕಟ್ ಇಲ್ಲ ಅಂತಕ್ಕಂಥದ್ದನ್ನು ಅಲ್ಲಿ ತುಂಬ ಭವ್ಯವಾಗಿ ತೋರಿಸ್ತಾರೆ. ಮತ್ತು ಅವನು ತನ್ನ ಹಳೆದರ ಆಲೋಚನೆಗೆ ಹೊರಟೋಗ್ಬಿಟ್ರೆ, ಅಂದರೆ ಭೂತಕಾಲಕ್ಕೆ ಹೊರಟೋದ್ರೆ ಪಾಸ್ಟ್, ಅದು ಅದು ಬರೀ ನೆನಪುಗಳು. ಭವಿಷ್ಯತ್ ಕಾಲಕ್ಕೆ ಹೋದರೆ ಅದು ಹ್ಯಾಲ್ಯೂಸಿನೇಷನ್, ಭ್ರಮೆಗಳು. ವರ್ತಮಾನ ಕಾಲದಲ್ಲಿ ಇರಬೇಕು. ಆ ವರ್ತಮಾನ ಕಾಲದಲ್ಲಿ ಇರುವುದು ಅಂದರೆ ಈಜುವುದು. ಅವನು ಕೊಚ್ಚಿಕೊಂಡು ಕಾಶಿವರೆಗೂ ಬಂದುಬಿಡ್ತಾನೆ. ಆಗ ಅವನಿಗೆ ಬಾರಾಮಾಸಿ ಮಹಾರಾಜರ ಸಾನ್ನಿಧ್ಯದಲ್ಲಿ, ಕಾಶಿಯಲ್ಲಿ ವೇಶ್ಯಾವಾಟಿಗೆ ಹೋಗತಕ್ಕಂಥ ಸನ್ಯಾಸಿಗಳ ಜಾಗ ಇಲ್ಲಿ, ಭಿಕ್ಷೆ ಬೇಡೋ ಜಾಗಕ್ಕೆ ಇದು ನನ್ನ ಭಿಕ್ಷೆ, ನೀನು ಹಾಕಿದ್ದನ್ನು ತೊಗೊಂಡಿದ್ದ ಭಿಕ್ಷೆನ ನನಗೆ ವಾಪಸ್ ಕೊಡು ಅಂತಕ್ಕಂಥವ್ರು ಸಂಪಾದಿಸೋಕ್ಕೋಸ್ಕರ ಸನ್ಯಾಸಿಗಳ ಮನೆಗೆ ಮನಿ ಆರ್ಡರ್ ಮಾಡೋ ಸನ್ಯಾಸಿಗಳಿಗೆ ಮನಿ ಆರ್ಡರ್ ಫಾರ್ಮ್ ಫಿಲ್ ಮಾಡೋ ಅಂಥ ಸ್ಥಿತಿ ಬರೋದು, ಹೀಗೆಲ್ಲ ನಡೆಯುತ್ತದೆ ಅಂತಂದರೆ ಅವನು ಪತನಕ್ಕೆ ಎಲ್ಲಿಗೆ ಬಂದ ಅಂದರೆ ಚಿತ್ತಸ್ಯ ಶುದ್ಧಯೇ ಕರ್ಮ, ಚಿತ್ತಶುದ್ಧಿಗೆ ಕರ್ಮ ಮಾಡದೆ ಜಂಪ್ ಮಾಡೋದಕ್ಕೆ ನೋಡಿದ. ಈ ಸ್ಕಿಪ್ ಮಾಡುವಂಥದ್ದಲ್ಲ. ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ ಈಶಾವಾಸ್ಯದ ಮಾತು. ಭೈರಪ್ಪನವರಿಗೆ ಉಪನಿಷತ್ತುಗಳು ತುಂಬ ಪ್ರಿಯವಾದಂಥವು. ಅವರು ಮೊದಲಿಗೆ ಓದಿದ ಉಪನಿಷತ್ತೇ ಕಠೋಪನಿಷತ್ತು. ಹೀಗೆ ನೋಡಿದಾಗ ನಮಗೆ ಈ ಉಪನಿಷತ್ತುಗಳ ವ್ಯಾಖ್ಯಾನ ಅಂತಲ್ಲ ನಾನು ಹೇಳೋದು, ಉಪನಿಷತ್ತುಗಳು ಭೈರಪ್ಪನಂಥವರ ಅನುಭವದ ಮಾತುಗಳು. ಆ ಕಾಲದ ಅನುಭವಿಸಿದ್ರು, ಇವರು ಈ ಕಾಲದ ಅನುಭವಿಸಿದ್ರು. ಹೀಗೆ ಅನುಭವ ನಿಷ್ಠತೆ ಅನ್ನೋದಿದ್ದರೆ ಸತ್ಯ ಸಮನ್ವಿತವಾಗಿ ಬರುತ್ತದೆ. ಬಾರಾಮಾಸಿ ಮಹಾರಾಜವರಿಗೆ ಆ ಚಳಿಯಲ್ಲಿದ್ದರೂ ಅವ್ರ ಮೈ ಹೇಗಿತ್ತು ಅಂತ ಅವರು ಕಾದಂಬರಿಯಲ್ಲಿ ಬರೀತಾರೆ. ಈಗಷ್ಟೇ ಮಿಂದೆದ್ದವರ ಚರ್ಮದ ಹಾಗೆ ಹಸನಾಗಿತ್ತು ಅಂತ. ಇವನು ಋಷಿಕೇಶಕ್ಕೆ ಬಂದು ಮುಖ ನೋಡ್ಕೊಳ್ತಾನೆ, 3 ವರ್ಷ ಆದಮೇಲೆ ಕಪ್ಪು ಕಪ್ಪಾಗಿ ಕೊಳಕೊಳಿಯಾಗಿ ಅಸಹ್ಯವಾಗಿರುತ್ತದೆ. ಅದು ಅಲ್ಲಿ ತೋರ್ಪಡಿಸ್ತಕ್ಕಂಥ ಬಗೆ. ಹೀಗಾಗಿ ಬಂಧನವನ್ನು ಬಿಡ್ತೀನಿ ಅಂತಂದಾಗ ಅಲ್ಲ, ತಾನಾಗಿ ಕಳಚಿಕೊಳ್ಳಬೇಕು. ಸುಪ್ತ ಹಸ್ತಕ ಪುಷ್ಪವತ್ ಅಂತ ಯೋಗ ವಾಸಿಷ್ಠ ಹೇಳುತ್ತೆ. ತೂಕಡಿಸ್ತಾ ಇದ್ದವನು ಕೈಯಲ್ಲಿರೋ ಹೂವೋ ಪುಸ್ತಕವೋ ಗಬಕ್ಕಂತ ತಾನೇ ಬೀಳುತ್ತೆ, ನ್ಯಾಚುರಲ್ ಆಗಿ ಬಿದ್ದೋಗುತ್ತೆ. ಅದರಿಂದಲೇ ಸನ್ಯಾಸ ತಗೊಳ್ಳೋದಲ್ಲ, ತಗೊಂಡಿದ್ದ ಸನ್ಯಾಸವಲ್ಲ,
ಲಂಚವೋ ಮತ್ತೊಂದು ಮಗದೊಂದಾಗುತ್ತೆ. ಸನ್ಯಾಸ ಬಿಡುವುದು ಅಂತ, ಬಿಡುವುದು ಅಂದರೆ ತಾನಾಗಿ ಉದುರೋಗ್ತಕ್ಕಂಥದ್ದು. ರಾಮಕೃಷ್ಣನಿಗೆ ಯಾರೋ ಕೇಳಿದ್ರು, ನಾನು ಜ್ಞಾನೋದಯ ಆಗ್ತಾ ಇದೆ, ಸಂಧ್ಯಾವನ್ನೇ ಯಾವತ್ತು ಬಿಡಲಿ ಅಂತ. ನೀನು ಆಚಮನಕ್ಕೆ ನೀರು ಹಾಕೊಂಡ ತಕ್ಷಣ ಅಚ್ಯುತ ಅನಂತ ಕೇಶವ ಅಂತಿದ್ದಂಗೆ ಕೈ ನಡಗೋಗಿ ಹಂಗೆ ನೀರು ಜಾರಿ ಬಿದ್ದೋಗಿ ಉದ್ರಣೆನೂ ಜಾರೋಗುತ್ತಲ್ಲ, ಆವತ್ತು ಬಿಡು, ಅದು ಬಿಡುತ್ತೆ, ನೀನು ಬಿಡಬೇಕಾಗಿಲ್ಲ ಅಂತನೂ ಮಾತು. ಅದು ಅಲ್ಲಿ ಬರುವಂಥದ್ದು. ಈಗ ಪಾತ್ರಕ್ಕೆ ಪದ್ಯ. ನರಸಿಂಹೇಗೌಡರು ಲಕ್ಷ್ಮಿ ಕನ್ವರ್ಟ್ ಆಗಿ ರಜೆ ಆದಮೇಲೆ ಅವರು ಸತ್ಯದ ಸುದ್ದಿನ ಅವಳಿಗೆ ತಿಳಿಯೋದು ಲೇಟ್ ಆಗುತ್ತೆ. 15 ದಿನಕ್ಕೆ ತಿಳಿಯುತ್ತೆ. 2ನೇ ಸಾಲಿನ ಮೊದಲನೇ ಮನೆ. 4ನೆಯ ಕಾದಂಬರಿ ನನ್ನ ಆಯ್ಕೆದ ಗೃಹಭಂಗ. ಇದರಲ್ಲಿ ನಂಜಮ್ಮ, ಗಂಗಮ್ಮ, ಚೆನ್ನಗಿರಾಯ ಮುಂತಾದ ಅನೇಕ ಪದ್ಯಕ್ಕೆ ಅಳವಡುವಂಥ ಪಾತ್ರಗಳಿದ್ದರೂ ನನ್ನ ಆಯ್ಕೆ ವಿಶ್ವ. ಯಾವ ಮನೆ ಹೇಳಿದ್ದು? 15. 2ನೇ ಸಾಲಿನ ಮೊದಲನೇ ಮನೆ. ಹೌದಾನುಗಳೇ, ಗೃಹಭಂಗ ಅಂದಾಗ ನರ್ಸಿ ಒಂದು ಮಾತು ಹೇಳ್ತಾಳೆ, 12 ಆಡುದ್ದ ಬಾವಿಗೆ 6 ಆಡುದ್ದ ಹಗ್ಗ ಕಟಕ್ತೈತ ಅಂತ. 12 ಆಡುದ್ದ ಬಾವಿ ಅಂದ್ರೇನು, 6 ಆಡುದ್ದ ಹಗ್ಗ ಅಂದ್ರೇನು? ಸಂಸಾರಸ್ಥರು ಬ್ರಹ್ಮಚಾರಿಯನ್ನು ಕೇಳಬಾರ್ದಪ್ಪ. ನನ್ನ ಮೇಲೆ ಯಾರಿಗೂ ಸಂದೇಹ ಬರೋಲ್ಲ, ನಿಮ್ಮ ಮೇಲೆ ಸಂದೇಹ ಬರುತ್ತೆ. ವಿಶ್ವನ ಬಗೆಗೆ, ಗೃಹಭಂಗದ ವಿಶ್ವನ ಬಗೆಗೆ ಪದ್ಯ. ನೀವು ಸಂಸಾರಸ್ಥರ ಅಲ್ಲ ಅಂದರೆ ಗ್ರಹಣ ಕಾದಂಬರಿ ನೋಡಿದಾಗ ಸನ್ಯಾಸಿಗಳಿಗೆ ತುಂಬ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಯಿತು. ಯಾರು ಮಠದವರು ನಿಮಗೆ ಪೀಠಾಧಿಪತಿಗಳಾಗಿ ಅಂತ ಒಂದು ಪ್ರಪೋಸ್ ಮಾಡಿದ್ರಾ? ಪಾಪ ಅವರಿಗೆ ನಾನೇನೋ ವೇದಾಂತ ಹೇಳ್ತೀನಿ ಅಂತ ಭ್ರಮೆ ಬಂದಿದ್ದು ಉಂಟು, ಆದರೆ ನನಗೆ ಭ್ರಮೆ ಇರಲಿಲ್ವಲ್ಲ. 20 ಬರುತ್ತೆ. 25ನೇ ಸಾಲಿನ 3ನೇ ಮನೆ. ನನಗೆ ಭೈರಪ್ಪನವ್ರನ್ನ ಕಂಡಾಗಲೆಲ್ಲ ಆ ಒಂದು ಒಂಟಿ ಸಲಗದಂಥ ಮನೋಧರ್ಮವೇ ನೆನಪಾಗುತ್ತೆ. ಆನೆ ನಡೆದದ್ದೇ ಹಾದಿ ಅಂತ. ಅದಕ್ಕೆ ಮತ್ತೆ ಬೆವಕ್ರೆಡಿತ ಛಂದಸ್ಸಿನಲ್ಲಿ ವಿಶ್ವನಾಥನ ಬಗೆಗೆ ಹೇಳ್ತೀನಿ. ಇದು ಶ್ರೀಕೃಷ್ಣನ ಬಾಲ್ಯ ಮಲ್ತು ಬಗೆಯಲ್, ಇದು ಶ್ರೀಕೃಷ್ಣನ ಬಾಲ್ಯ ಮಲ್ತು ಬಗೆಯಲ್, ಇದು ಶ್ರೀಕೃಷ್ಣನ ಬಾಲ್ಯ ಮಲ್ತು ಬಗೆಯಲ್ ರಾಸ ಪ್ರಸಾರಂಗಳಿಂ, ಇದು ಶ್ರೀಕೃಷ್ಣನ ಬಾಲ್ಯ ಮಲ್ತು ಬಗೆಯಲ್ ರಾಸ ಪ್ರಸಾರಂಗಳಿಂ. ಇದು ಮೇಣ್, ಇದು ಮೇಣ್, ಇದು ಶ್ರೀಕೃಷ್ಣನ ಬಾಲ್ಯ ಮಲ್ತು ಬಗೆಯಲ್ ರಸಪ್ರಸಾರಂಗಳಿಂ. ಇದು ಮೇಣ್, ಇದು ಮೇಣ್ ಸತ್ಯಕ್ಕೆ ನೋಂತು ನಿಂತ ಜಬಲ. 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 ಪುತ್ರಂಗೆ ಸಲ್ವಂತೆ ಬೋಲ್, ಪುತ್ರಂಗೆ ಸಲ್ವಂತೆ ಬೋಲ್, ಇದು ಸಲ್ವಂತೆ ಬೋಲ್, ಸಲ್ವಂತೆ ಬೋಲ್, ಇದು ಸಲ್ವಂತೆ ಬೋಲ್. ಇದು ಮೇಣ್ ಪಂಜರಬದ್ಧ, ಇದು ಮೇಣ್ ಪಂಜರಬದ್ಧ ಬುದ್ಧ ನೆಸೆದ, ಪಂಜರಬದ್ಧ ಬುದ್ಧ ನೆಸೆದ ಬಾಲ್ಯಂ ಗಡೆಂಬಂತೆ ಬೋಲಿದು ತಾನಲ್ತಿದು ವಿಶ್ವನಾಥ ವಿಧಿಯೈ. ಇದು ತಾನಲ್ತಿದು ವಿಶ್ವನಾಥ ವಿಧಿಯೈ. ಇದು ತಾನಲ್ತಿದು ವಿಶ್ವನಾಥ ವಿಧಿಯೈ. ವಿಶ್ವನಾಥ ವಿಧಿಯೈ, ವಿಶ್ವನಾಥ ವಿಧಿಯೈ, ವಿಶ್ವನಾಥ ವಿಧಿಯೈ, ವಿಶ್ವನಾಥ ವಿಧಿಯೈ, ವಿಶ್ವನಾಥ ವಿಧಿಯೈ. ಗೌರಮ್ಮ ಗೌರಮ್ಮನ್ ಗೌರಮ್ಮನೆ ಗೌರಮ್ಮನೆ ವಿಶ್ವನಾಥ ವಿಧಿಯೈ. ಗೌರಮ್ಮನೆ ನಿಂತ ಗೌರಮ್ಮನೆ ಸಂದವೋಲ್. ವಿಶ್ವನಾಥನ ಬದುಕು ಕೃಷ್ಣನ ಬಾಲ್ಯದ ಬದುಕಿನ ಹಾಗೆ ತುಂಬ ರೊಮ್ಯಾಂಟಿಕ್ ಆದದ್ದಲ್ಲ. ಸತ್ಯಕಾಮನ ಬದುಕಿನ ಹಾಗೆ ವಿದ್ಯೆಗಾಗಿ ಒದ್ದಾಡ್ತಕ್ಕಂಥದ್ದು, ಎಲ್ಲಿಯೋ ಅಲಿತಕ್ಕಂಥದ್ದು, ಹೇಗೋ ಹ್ಯುಮಿಲಿಯೇಷನ್ಗೆ ತುತ್ತಾಗುವ ಸಂದರ್ಭದಲ್ಲಿ ಬೆಳಕನ್ನು ಕಾಣತಕ್ಕಂಥದ್ದು. ಮತ್ತು ಇದು ಗೌತಮ ಬುದ್ಧನ ತರವೂ ಅಲ್ಲ. ಒಂದು ಪಂಜರದಲ್ಲಿದ್ದು ಗೌತಮ ಬುದ್ಧನ ಬಾಲ್ಯ ಯೌವನ ಎಲ್ಲ ಒಂದು ಪಂಜರದಲ್ಲಿದ್ದು ದುಃಖವೇ ಇಲ್ಲದಂತೆ ಬದುಕಿದ್ದು ಹಾಗಲ್ಲ. ಇದು ವಿಶ್ವನಾಥನ ಬದುಕು
ಗೌರಮ್ಮ ಬಂದಂಥದ್ದು ಅಂತ. ನಾನು ಬೇಕು ಅಂತಲೇ ಅವರ ಕಾದಂಬರಿಯ ತಾಯಿಯ ಹೆಸರು ತರದೆ ನಿಜವಾದ ತಾಯಿಯ ಹೆಸರನ್ನೇ ತಂದಿದ್ದೀನಿ, ಗೌರಮ್ಮಂದು. ಯಾಕೆಂದರೆ ಅವರ ಪರ್ವದ ಆರಂಭದಲ್ಲಿ ಅರ್ಪಣದ ಪಂಕ್ತಿಗಳನ್ನು ಬರೆಯುವಾಗ ಇದು ನನ್ನ ತಾಯಿ ಗೌರಮ್ಮನಿಗೆ ಅಲ್ಲ, ನನ್ನೊಳಗಿನ ಭಾವಶಕ್ತಿಗೆ ಅಂತ ಬರೀತಾರಲ್ಲ. ಹೀಗಾಗಿ ಭಾವಶಕ್ತಿ ಬಿಟ್ಟು ಅವರು ಇನ್ನೇನು ಅಲ್ಲ. ಭೈರಪ್ಪ ಸ್ಯಾನ್ಸ್ ಭಾವ ಈಸ್ ನಥಿಂಗ್. ಭಾವ ಒಂದೇ ಅವರ ರೀತಿ. ಅವ್ರದ್ದು ಕಲ್ಪನಾಶೀಲವಾದ ಮನಸ್ಸು ಅಂತ ಹೇಳ್ಕೊಳ್ತಾರೆ. ಕಲ್ಪನಾಶೀಲವಾದ ಮನಸ್ಸಿಗೆ ರಾ ಮೆಟೀರಿಯಲ್ ಉಪಾದಾನ ಕಾರಣವೇ ಭಾವ. ಅಂತ ಭಾವ ಮಾತ್ರ ಆದಂಥದ್ದು ಅದು ವಿಶ್ವನಾಥನ ಬಗ್ಗೆ ಅಂತ ಪದ್ಯ ಹೇಳಿದ್ದಾಯಿತು. ಈಗ ಚಿತ್ರ ಕವಲು 21ನೇ ಕಾದಂಬರಿ. 21 ಎಲ್ಲಿ ಬರುತ್ತದೆ ಅಂತ 2ನೇ ಸಾಲಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಏನು ಮೈಕನ್ನು ಹಿಂದಿಂದ ಮಾತಾಡೋದಕ್ಕೆ ಬಳಸ್ತಿದ್ದೀರಾ? ಪ್ರಯತ್ನ ಪಟ್ಟೆ ಆಗಲಿಲ್ಲ. ಈಗ ಒಂದು ತಿಂಗಳ ಹಿಂದೆ ಕುಪ್ಪಳ್ಳಿ ಮ್ಯೂಸಿಯಮಲ್ಲಿ ಕುವೆಂಪು ಅವರ ರಾಷ್ಟ್ರಕವಿ ಕುವೆಂಪು ಅವರ ಪದ್ಮ ಅವಾರ್ಡನ್ನೆಲ್ಲ ಕದ್ದುಬಿಟ್ರು. ಪದ್ಮಭೂಷಣ ಪದಕವೂ ಹೋಯ್ತು. ಪದ್ಮಭೂಷಣ ಎಲ್ಲ ಪದಕಗಳು ಕದ್ದುಬಿಟ್ರು. ತುಂಬ ಹೀನಮಾನ ಕೆಲಸ ಇದೆ. ಅವನು ಹಿಡಿದು ಯಾರು ಕದ್ದನೋ ಅವನು ಹಿಡಿದು ಸರಿಯಾಗಿ ಶಿಕ್ಷೆ ಹಾಕಬೇಕು. ಆದರೆ ಭೈರಪ್ಪನವರ ಜ್ಞಾನಪೀಠವನ್ನು ಬುದ್ಧಿಜೀವಿಗಳು ರಾಜಕಾರಣಿಗಳು ದೋಚಿಬಿಟ್ಟಿದ್ದಾರಲ್ಲ, ಅವ್ರಿಗೇನು ಮಾಡಬೇಕು? ಚಿಂತೆ ಇಲ್ಲ, ಪೀಠವನ್ನೇ ದೋಚಬಹುದು, ಜ್ಞಾನವನ್ನು ದೋಚಕ್ಕಾಗಲ್ಲ. ಅದು ಗೊತ್ತಿರೋದ್ರಿಂದ ಬರೀ ಪೀಠವನ್ನು ದೋಚ್ತಾ ಇದ್ದಾರೆ. ಯಾವ ಜ್ಞಾನಪೀಠ ದೊಡ್ಡವರಿಗೆ ಬಂದಿದೆ, ಈಗ ಕುವೆಂಪು ಅವ್ರಿಗಾಗಲಿ ಕಾರಂತರಿಗಾಗಲಿ ನಮ್ಮ ಮಾಸ್ತಿಯವರಿಗಾಗಲಿ ನಿಜವಾದ ದೊಡ್ಡವರಿಗೆಲ್ಲ ಬಂದಿದೆ. ದೊಡ್ಡವ್ರಿಗೆ ಬಂದಿಲ್ಲದೆ ಇರೋದು ಉಂಟು. ಟಿ.ವಿ.ಜಿಗೆ ಬರಲಿಲ್ಲ, ಗೋವಿಂದ ಪೈಗೆ ಬರಲಿಲ್ಲ, ಗೋಪಾಲಕೃಷ್ಣ ಅಡಗರಿಗೆ ಬರಲಿಲ್ಲ, ಪೂತಿನಾಗ್ ಬರಲಿಲ್ಲ, ನರಸಿಂಹಸ್ವಾಮಿಯವ್ರಿಗೆ ಬರಲಿಲ್ಲ ಅನ್ನೋರ ಪಂಕ್ತಿರು ತುಂಬ ದೊಡ್ಡದಾಗಿದೆ. ಅಷ್ಟೇ ಪಂಕ್ತಿ ಪಾವನರು ಆಗಿದ್ದಾರೆ. ತೆಲುಗಿನ ಶ್ರೀಶ್ರೀಗೆ ಬರಲಿಲ್ಲ, ಹಿಂದಿಯ ರಾಹುಲ್ ಸಂಕ್ರಾಂತಿ ಬರಲಿಲ್ಲ. ಈಗ ಎಷ್ಟೋ ಜನ ದೊಡ್ಡವ್ರಿಗೂ ಬರಲಿಲ್ಲ, ದೊಡ್ಡವರು ಅಲ್ಲದವ್ರಿಗೂ ಬಂದಿದೆ. ಹಾಗಾಗಿ ಗೊತ್ತಾಗುತ್ತೆ. ಕೆಲವು ದೊಡ್ಡವರು ಕಾಫಿ ಕುಡಿತಾರೆ, ಕೆಲವು ದೊಡ್ಡವರು ಕಾಫಿ ಕುಡಿಯೋಲ್ಲ. ನಾನು ಕಾಫಿ ಕುಡಿತೀನಿ, ಭೈರಪ್ಪನವ್ರು ಕುಡಿಯಲ್ಲ ಕಾಫಿ. ನೀವು ದೊಡ್ಡವರು ಅಂತ ನಾನು ಹೇಳ್ತಾ ಇಲ್ಲ. ಕೆಲವರು ಸಣ್ಣವರು ಕಾಫಿ ಕುಡಿತಾರೆ, ಕೆಲವರು ಸಣ್ಣವರು ಕಾಫಿ ಕುಡಿಯೋದಿಲ್ಲ. ನನಗಿಂತ ವಯಸ್ಸಿನಲ್ಲಿ ಸಣ್ಣವನಾದ ಅವನು ಕಾಫಿ ಕುಡಿತಾನೆ, ಕಾಫಿ ಕುಡಿಯೋಲ್ಲ. ನಾನೇ ಇದ್ದೇನೆ ಸಣ್ಣ. ಇನ್ನೊಬ್ಬ ಸಣ್ಣವನು ಕಾಫಿ ಕುಡಿತಾನೆ. ಹೀಗೆಲ್ಲ ಉಂಟು. ಅಷ್ಟೇ ಮಹತ್ವ ಅದಕ್ಕೆ. ಇಲ್ಲಿ ಗೌಡಜ್ಜನ ದೇವಸ್ಥಾನ ನಿರ್ಮಾಣಕ್ಕೆ ಅಲ್ಲಿನ ಅಮಲ್ದಾರರು ಅಫಿಷಿಯಲಿ ತಮ್ಮ ಕೈಲಾದದ್ದೇನೋ ಮಾಡ್ತಾರೆ. ಆದರೆ ವೈಯಕ್ತಿಕವಾಗಿ 25 ರೂಪಾಯಿ ಮೊದಲ ಚಂದ ಹಾಕಿ ಕೊಡ್ತಾರೆ. ಅಮಲ್ದಾರರು 25 ರೂಪಾಯಿ ಮೊದಲನೇ ಚಂದಾಗಿ ಆಶೀರ್ವಾದ ಮಾಡಿ 25 ಎಲ್ಲಿ ಬರುತ್ತೆ? 25 3ನೇ ಸಾಲಿನ 5ನೇ ಮನೆ. ಒಂದು ಅದ್ಭುತವಾದ ಕೊಲಾಜಿನ ಸವಾಲನ್ನೇ ಎಸ್ದು ಬಿಟ್ಟಿದ್ದಾರೆ. ಭೈರಪ್ಪನವ್ರ ಕಾದಂಬರಿ ಕ್ಯಾಲೆಂಡರ್ ಬರೋದೆ. ಕ್ಯಾಲೆಂಡರ್ ಎಲ್ಲಿ ಹಾಕ್ತಾರೆ? ಭಿತ್ತಿ ಅವ್ರ ಕಾದಂಬರಿ ಅಲ್ಲ, ಅದೇ ಯೋಚನೆ ಮಾಡ್ತಾ ಇದ್ದೆ. ಕಾದಂಬರಿ ಅಂತ ಅನ್ಕೊಂಡಿಲ್ಲ, ಭೈರಪ್ಪನವ್ರ ಒಟ್ಟು ಸಾಹಿತ್ಯ ಕೃತಿಗಳು ಅಂತ. ಸರಿ, ಭಿತ್ತಿ ಅವರ ಆತ್ಮಕಥೆಗೆ ಸಂಬಂಧಪಟ್ಟ ಚಿತ್ರ ಬರೆದಿದ್ದಾರೆ. ಅವರ ಬಾಲ್ಯ, ಯೌವನ, ಮುಪ್ಪು, ಮತ್ತು ಗೋಡೆಯಲ್ಲಿ ದೀಪದ ಗೂಡು. ಭಾವಿಸಿದ್ದು ಹೀಗೆ: ಸತ್ವ, ರಜಸ್ಸು, ತಮಸ್ಸು. ಅದೇ 3 ಭಿತ್ತಿಯಲ್ಲಿ ಬರೋ ಪಾತ್ರಗಳು, ಅವರ ವ್ಯಕ್ತಿಗಳು ಬರೋದು ಇದೇ ಕಲೆಯಲ್ಲಿ ಬರೋದೇನೆ ಅದೇ. ಹಾಗೆ ಅಂತ ಭಾವಿಸಿ 3 ಬಣ್ಣದಲ್ಲಿ. ಮುಂದಿದ್ದೆಲ್ಲ ನೀವೇ ಹೇಳಿದ. ಬಿಳುಪು, ಕಪ್ಪು, ಕೆಂಪು. ಕೆಂಪು ರಜಸ್ಸು, ಕಪ್ಪು ತಮಸ್ಸು, ಬಿಳುಪು ಸತ್ವ. ಇನ್ನಂತೂ ದೀಪದ ಗೂಡು ಅದು ಗೊತ್ತೇ ಇದೆ. ಅಲ್ಲಿ ಯಾವುದನ್ನು ಇಟ್ಟಿಲ್ಲ, ಯಾಕೆಂದ್ರೆ ಅವರೇ ಬಂದು ಅಲ್ಲಿ ಕೂತ್ಕೋಬೇಕಷ್ಟೇ. ಕಾಲ ಕಳೀತಾ ಇರುತ್ತೆ, ಭಿತ್ತಿ ಇರುತ್ತೆ, ಕ್ಯಾಲೆಂಡರ್ ವರ್ಷ ಬಂದು ಹೋಗ್ತಾ ಇರುತ್ತೆ. ಅದನ್ನೇ ಪದ್ಯವಾಗಿ ಹೇಳ್ತೀನಿ. ದಿನದರ್ಶಿಕೆಯ ಹಾಳೆ ಪಟಪಟನೆ ಹಾರುವುದು, ದಿನದರ್ಶಿಕೆಯ ಹಾಳೆ ಪಟಪಟನೆ ಹಾರುವುದು, ದಿನದರ್ಶಿಕೆಯ ಹಾಳೆ ಪಟಪಟನೆ ಹಾರುವುದು, ಪಟಪಟನೆ ಹಾರುವುದು, ಪಟಪಟನೆ ಹಾರುವುದು. ಮನದ ಭಾವಗಳೆಲ್ಲ ಸುಳಿದಳಿವುವು, ಮನದ ಭಾವಗಳೆಲ್ಲ ಸುಳಿದಳಿವುವು, ಮನದ ಭಾವಗಳೆಲ್ಲ ಸುಳಿದಳಿವುವು. ಅನುದಿನದ
ಅನುದಿನದ ಚಿತ್ತಾರ ಅನುದಿನದ ಚಿತ್ತಾರ ಅನುದಿನದ ಚಿತ್ತಾರ ಮಾರ್ಪಡುತ್ತಿರಬಹುದು, ಅನುದಿನದ ಚಿತ್ತಾರ ಮಾರ್ಪಡುತ್ತಿರಬಹುದು. ಮನೆಯ ಭಿತ್ತಿಯು ಮಾತ್ರ ಮನೆಯ ಭಿತ್ತಿಯು ಮಾತ್ರ ಮನೆಯ ಭಿತ್ತಿಯು ಮಾತ್ರ ನಿಂತೆ ಮನೆಯ ಭಿತ್ತಿಯು ಮಾತ್ರ ನಿಂತಿರುವುದು. ಗೋಡೆ ಮೇಲೆ ಹಾಕುವ ಕ್ಯಾಲೆಂಡ್ರು ಬದಲಾಗ್ತಾ ಇರುತ್ತೆ, ಅದ್ರ ಮೇಲೆ ಮಾಡೋ ಡಿಸೈನ್ ಹೊರಟೋಗ್ತಾ ಇರುತ್ತೆ. ಮನಸ್ಸಿನಲ್ಲಿ ಮನಸ್ಸು ಭಿತ್ತಿ, ಅಲ್ಲಿ ಬರುವ ಭಾವಗಳು ಹೋಗ್ತಾ ಇರ್ತವೆ ಬರ್ತಾ ಇರ್ತವೆ. ಮನಸ್ಸು ನಿಲ್ಲುತ್ತೆ, ಗೋಡೆ ನಿಲ್ಲುತ್ತೆ, ಹಾಗೆ ಭಿತ್ತಿಪ್ರಾಯವಾದ ಎಲ್ಲ ನಿಲ್ಲುತ್ತೆ. ಕಾಶ್ಮೀರ ಶೈವ ದರ್ಶನದ ಒಂದು ಶ್ಲೋಕ ಜ್ಞಾಪಕ ಆಗುತ್ತದೆ. ಚರಾಚರ ಚರಿತ್ರಸ್ಯ ಚಿತ್ರಭಿತ್ತಿ ಸರಸ್ವತಿ ಅಂತ ಭಟ್ಟಗೋಪಾಲ ಹೇಳ್ತಾನೆ. ಸರಸ್ವತಿ ಈ ಎಲ್ಲ ಚರಾಚರ ಚೈತನ್ಯ ಚಿತ್ತಾರಕ್ಕೆ ಗೋಡೆಯ ಹಾಗೆ ಇರ್ತಾಳೆ ಅಂತ. ಅವರ ಪ್ರತಿಭಾ ಸರಸ್ವತಿ ಹಾಗೆ ಗೋಡೆಯಂತೆ ಇದ್ದೇ ಇರುತ್ತೆ. ನಾವೆಲ್ಲ ಹೋಗ್ತೀವಿ ಬರ್ತೀವಿ, ನಡೀತಾ ಇರುತ್ತೆ ಘಟನೆಗಳು. ನಮಗೆ ಮತ್ತೆ ಭಿತ್ತಿಯನ್ನು ಓದುವಂಥ ಅವಕಾಶ ಭೈರಪ್ಪನವರು ಯಾವ ವಿದ್ಯಾರ್ಥಿ ನಿಲಯ ಮೈಸೂರಲ್ಲಿ ಅನಾಥಾಲಯದಲ್ಲಿದ್ದರೋ ಅದೇ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದಾಗಲೇ ಭಿತ್ತಿ ಬಂದಿದ್ದರಿಂದ ಓದೋಂಥ ಅವಕಾಶ ಆಯಿತು. ಅವರಿದ್ದು ಓಲ್ಡ್ ಬ್ಲಾಕ್ನಲ್ಲೇ ನಾನು ಇದ್ದೆ. ಅದೊಂದು ಪೂರ್ವ ಪುಣ್ಯ ಅಂತ ಭಾವಿಸ್ತೀನಿ. ಬ್ರಹ್ಮನಿಗೆ ಒಂದು ಹೆಣ್ಣು ಮಗು ಹುಡ್ತು. 3ನೇ ರಾತ್ರಿ ಬಾಣಂತಿ ಕೋಣೆಯ ತೊಟ್ಟಿಲಿನಲ್ಲಿ ಅದರ ಹಣೆ ಬರ ಅವನೇ ಬರಿಬೇಕಿತ್ತು. ಪ್ರಪಂಚದಲ್ಲಿ ಹುಟ್ಟುವ ಮಕ್ಕಳ ಹಣೆ ಮೇಲೆ ಬರೆಯೋ ತಾನೆ ಬ್ರಹ್ಮನ ಕೆಲಸ. ಇದು ಹೇಗೂ ತನ್ನ ಮಗು ವಿಶೇಷವಾಗಿ ಬರಿಬೇಕು ಅಂತ ಯೋಚಿಸಿ ಕಡು ಜಾಣೆ ಅಂತ ಬರೆದ. ಆದರೆ ಕತ್ತಲೆಯಲ್ಲಿ ಕೈ ತಪ್ಪಿ ಕಡು ಜಾರೆ ಅಂತ ಬಿದ್ದುಬಿಡ್ತು. ನಾಳೆ ಬೆಳಿಗ್ಗೆ ನೋಡಿದಾಗ ತಪ್ಪು ಅವನಿಗೆ ಗೊತ್ತಾಯಿತು. ತಿದ್ದಕ್ಕೆ ಏನೇನೋ ಪ್ರಯತ್ನ ಪಟ್ಟ. ಮುಂದಿನ ರಾತ್ರಿ ರೇಯ ಮೇಲೆ ಏನೇನೋ ತಿಕ್ಕಿ ಅಳಿಸೋ ಕಷ್ಟಪಟ್ಟ. ಒಂದು ಸಲ ಬರೆದ ಮೇಲೆ ಅದು ತಿದ್ದೋಕೆ ಅವನ ಕೈಲೂ ಆಗೋಲ್ಲ. ಕೊನೆಗೆ ರೇಯ ಮೇಲೆ ನೇ ಅಂತಲೂ ಬರೆದ. ಪರಿಣಾಮ ಅವಳು ಕಡುಜಾಣೆಯಾದ ಕಡುಜಾರೆಯಾದಳು. ಬರಹಗಾರನಿಗಿಂತ ಬರಹ ದೊಡ್ಡದು, ಬರಹಗಾರನಿಗಿಂತ ಬರಹ ದೊಡ್ಡದು. ಸರಿ, ಮಗಳು ದೊಡ್ಡವಳಾದ್ಲು. ಬರವಣಿಗೆ ಎಡವಟ್ಟಾದ ವಿಷಯದಲ್ಲಿ ಬ್ರಹ್ಮನಿಗೆ ಯೋಚನೆ ಇದ್ದೇ ಇತ್ತು. ಪ್ರಯತ್ನ ಹಣೆ ಬರಹಕ್ಕಿಂತ ಯಾಕೆ ದೊಡ್ಡದಿರಬಾರದು ಅಂತ ವಿಚಾರ ಬಂತು. ಸರಿಯಾಗಿ ಆಳುವಂಥ ಗಂಡನಿಗೆ ಕೊಟ್ಟರೆ ಜಾರೆಯಾಗೋದು ತಪ್ಪಬಹುದು ಅಂತ ಯೋಚಿಸಿ ಮಗಳನ್ನು ಅಗ್ನಿಗೆ ಕೊಟ್ಟು ಮದುವೆ ಮಾಡ್ದ. ಎಲ್ಲವನ್ನು ಜ್ವಲಿಸಿ ಬಿಡುವ ಅಗ್ನಿಯನ್ನು ಕಂಡ್ರೆ ಯಾರು ಹೆದರಲ್ಲ, ಅವಳು ಹೆದರಿದಳು. ಆದರೆ ಕೆಲವು ದಿನದ ಮೇಲೆ ಜಾರ ಪ್ರವೃತ್ತಿಯವಳಲ್ಲಿ ಬಲವಾಯಿತು. ಗಂಡ ಯಜ್ಞಯಾಗಾದಿಗಳ ಹವಿ ಸ್ವೀಕರಿಸೋಕೆ ಭೂಲೋಕಕ್ಕೆ ಹೋದ ಸಮಯ ನೋಡಿಕೊಂಡು ದೇವೇಂದ್ರನ ಜೊತೆ ವ್ಯಭಿಚಾರ ಪ್ರಾರಂಭ ಮಾಡಿದ್ಲು. ಹಾಗೆ ರಂಬೆ ಊರ್ವಶಿರ ಪರಿಚಯ ಆಯಿತು. ಸಿಕ್ಕಿದ ಗಂಡಸರ ಜೊತೆ ಚಾಲು ಶುರುವಾಯಿತು. ವ್ಯಭಿಚಾರ ಎಷ್ಟು ದಿನ ಅಂತ ಗುಟ್ಟಿನಲ್ಲಿರೋಕ್ಕಾಗತ್ತೆ. ಗಂಡ ಅಗ್ನಿ ತಿಳಿತು. ಅವನು ಕೋಪದಿಂದ ಪ್ರಜ್ವಲಿಸಿಬಿಟ್ಟ. ಅವಳು ಸುಟ್ಟು ಬೂದಿಯಾದಳು. ಶರೀರ ಸತ್ತತು. ಜೀವ ಯಮನ ಹತ್ರಕ್ಕೆ ಹೋಯಿತು. ಆದರೆ ಆಯಸ್ಫೂರ್ತಿಯಾಗದೆ ಸತ್ತ ಜೀವಕ್ಕೆ ಯಮ ಏನು ಮಾಡುವಂತಿಲ್ಲ. ಬ್ರಹ್ಮನೇ ಬಂದು ಯಮನಿಗೆ ಹೇಳ್ದ, ಪಾಪವೇನೋ ಮಾಡಿದ್ದಳು, ಆದರೆ ಪಾಪ ಮಾಡಿದ ಶರೀರ ಭಸ್ಮವಾಗಿದೆ. ಜೀವಕ್ಕೆ ನಾನು ಬೇರೆ ಶರೀರ ಸೃಷ್ಟಿಸಿಕೊಡ್ತೀನಿ. ಇವಳನ್ನು ನೀನೇ ಮದುವೆ ಮಾಡ್ಕೋ. ಮಂತ್ರಶಕ್ತಿಯಿಂದ ಅವಳಿಗೆ ಬ್ರಹ್ಮ ಬೇರೆ ಒಂದು ಸುಂದರ ಶರೀರ ಸೃಷ್ಟಿಸಿಕೊಟ್ಟ. ಯಮ ಮೆಚ್ಚಿ ಮದುವೆ ಆದ. ಹೊಸ ಸಂಸಾರ ಶುರುವಾಯಿತು. ಯಮನಿಗೂ ಕರ್ತವ್ಯ ಇರುತ್ತಲ್ಲ, ಸತ್ತ ಜೀವಿಗಳ ಪಾಪ ಪುಣ್ಯ ವಿಚಾರಣೆ ಮಾಡೋಕ್ಕೆ. ಅವನು ಇತ್ತ ಬಂದರೆ ಅವಳಲ್ಲಿ ತನ್ನ ಆಟ ಶುರು ಮಾಡಿದ್ಲು. ಯಮ ಎಷ್ಟಾದರೂ ಯಮನೇ, ಪೊಲೀಸ್ ಮುಖ್ಯಾಧಿಕಾರಿ ಇದ್ದ ಹಾಗೆ. ಅನುಮಾನ ಇದ್ದೇ ಇತ್ತು. ಅವನು ಅದೃಶ್ಯ ರೂಪದಲ್ಲಿ ಮಧ್ಯೆ ಹೋಗಿ ಕಾಯ್ತಾ ಇದ್ದ. ಇವಳಾಟ ಸಿಕ್ಕಿಬಿತ್ತು. ಹೆಣ್ಣು ಕೊಟ್ಟ ಮಾವ ಬ್ರಹ್ಮನನ್ನೇ ಕರೆಸಿದ. ಯಮನಂಥೋನು ಸೋತ ಮೇಲೆ ಇವಳಂತಿದ್ದೋಗಾಗೋಲ್ಲ ಅಂತ ನಿಶ್ಚಯಿಸಿ ಹೆತ್ತ ಅಪ್ಪ ಬ್ರಹ್ಮನೇ ಶಾಪ ಕೊಟ್ಟು ಬಿಟ್ಟ. ಭೂಲೋಕದಲ್ಲಿ ನೀನು ಹೊಗಸೊಪ್ಪಾಗಿ ಹುಟ್ಟು ಹೋಗು, ಭೂಲೋಕದಲ್ಲಿ ನೀನು ಹೊಗಸೊಪ್ಪಾಗಿ ಹುಟ್ಟು ಹೋಗು. ಬೀಡಿ, ಸಿಗರೇಟು, ನಶ್ಯ, ಹೊಗೆಸೊಪ್ಪು ಹೀಗೆ ನಾನಾ ರೂಪದಲ್ಲಿ ಸದಾ ಗಂಡಸರನ್ನು ಸೇವಿಸುತ್ತಾ ಇರು ಅಂತ ಶಾಪ ಕೊಟ್ಟ. ಅಂದರೆ ಒಂದಲ್ಲ ಒಂದು ವಿಧದಲ್ಲಿ ಸಿಕ್ಕಿದ ಗಂಡಸರನ್ನು ಪ್ರಚೋದಿಸಿ ಸೇವಿಸುವ ವ್ಯಭಿಚಾರ ರೂಪವೇ
ಹೊಗೆ ಸೊಪ್ಪು. ಮೊದಲ ಶಬ್ದ ಹೇಳಿದಾಗಲೇ ಗೊತ್ತಾಯಿತು, ಅದು ನಿರಾಕರಣದ ಆರಂಭದಲ್ಲಿ ಬರ್ತಕ್ಕಂಥದ್ದು. ನರಹರಿಗೆ ಚಟ ಹಿಡಿಸಿದ ಅವನ ಭಾವನಾಗುವನು ಮುಂದೆ ಹೇಳ್ತಾನೆ, ಈ ಕಥೆಯನ್ನು ಒಮ್ಮೆ ನನಗೆ ಭೈರಪ್ಪನವರು ನನ್ನ ಇದೇ ವೇದಿಕೆಯಲ್ಲಿ ನಾನು ಶತಾವಧಾನ ಮಾಡಿದಾಗ ಹೊಗೆ ಸೊಪ್ಪಿನ ಮೇಲೆ ಒಂದು ಪದ್ಯ ಹೇಳಬೇಕಾಗಿತ್ತು. ಆಮೇಲೆ ಅವರು ಈ ವಿಷಯವನ್ನು ತಿಳ್ಕೊಂಡು ನಾನು ನನ್ನ ಕಾದಂಬರಿಯಲ್ಲಿ ಬರೆದಿದ್ದೀನಿ, ಇದೊಂದು ಕಥೆ ಇದೆ ಅಂತ. ಹಾಗೆ ಈ ಕಥೆಯನ್ನು ಅವರು ಮತ್ತೆ ಮರುಕಳಿಸ್ಕೊಂಡು ಹೇಳಿದ್ದು ಕೂಡ ನನಗೆ ಜ್ಞಾಪಕ ಬರುತ್ತೆ. ಒಂದು ಕಾದಂಬರಿಯಲ್ಲಿ ಎಷ್ಟು ವಿವರಗಳೆಲ್ಲ ಬರ್ಬೋದು, ಒಂದು ಪುರಾಣ ಹೇಗೆ ಸೃಷ್ಟಿಯಾಗುತ್ತದೆ ಅನ್ನೋದಕ್ಕೆ ಇಂಥ ಎಷ್ಟೋ ದೃಷ್ಟಾಂತಗಳು ಸಾಕ್ಷ್ಯವಾಗುತ್ತದೆ. ಆದರೆ ಅಲ್ಲಿ ಸ್ವಾರಸ್ಯ ಏನಂದರೆ, ಅವನು ರಾಮಕೃಷ್ಣ ಅಲ್ವಾ ಬರತಕ್ಕಂಥವನು. ರಾಮಕೃಷ್ಣನಿಗೆ ಎಲ್ಲ ಅಭ್ಯಾಸ ಇದ್ರೂ ಯಾವುದು ಅಂಟಿಲ್ಲ, ಇಟ್ಕೊಂಡಿದ್ದು ನರಹರಿಗೆ ಮಾತ್ರ ಯಾವುದಾದ್ರೂ ಅದು ಅಂಟಾಗ್ಬಿಡುತ್ತೆ ಅಂತ. ಅದನ್ನು ವಾಸನೆಗಳು ಹೊರಗೆ, ಕೊಂಡಿಗಳು ನಮ್ಮ ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ ಅಂತ DVG ಹೇಳ್ತಾರೆ. ಪಾಶ ಎಲ್ಲ ಕಡೆಯಿಂದ ಬೀಸುತ್ತವೆ, ನಮ್ಮ ಮೇಲೆ ಕೊಂಡಿಗಳಿದ್ರೆ ಪಾಶ ತಗಲ್ಕೊಳ್ಳುತ್ತೆ. ನಮ್ಮಲ್ಲಿ ಮೈ ಮೇಲೆ ಕೊಂಡಿ ಇಲ್ಲ ಅಂದರೆ ಪಾಶ ಜಾರುತ್ತದೆ ಅಂತಕ್ಕಂಥದ್ದು. ಹೀಗೆ ನಮ್ಮೊಳಗೆ ಅಂಟಿದ್ರೆ ನಾವು ಯಾವುದಕ್ಕೂ ಅಂಟ್ಕೋತೀವಿ. ನಮ್ಮೊಳಗೆ ಅಂಟಿಲ್ಲ ಅಂದರೆ ತುಂಬ ನುಣುಪಾದ ವಸ್ತುವಿಗೆ ಎಂಥ ಗಮ್ ಹಾಕಿದ್ರೂ ಅಂಟ್ಕೊಳ್ಳಲ್ಲ. ಸ್ವಲ್ಪ ರಫ್ ಆಗಿದ್ದರೆ ಯಾವುದಕ್ಕೂ ಅದು ಅಂಟಿಕೊಂಡು ಬಿಡುತ್ತೆ. ಹೀಗಾಗಿ ನಯ ಜೀವನಕ್ಕೆ ತುಂಬ ವಿಶೇಷವಾಗಿ ಅಂಟಿಲ್ಲದೆ ಒಂಟಿಸಿಕೊಳ್ಳೋದಕ್ಕೆ ಬರುತ್ತದೆ ಅನ್ನೋದಕ್ಕೂ ಒಂದು ಧ್ವನಿ ಆಗ್ತಾ ಬರುತ್ತದೆ. ಈಗ ನಾವು ಗಾನಕ್ರಮಕ್ಕೆ ಹೋಗಿ ಅವಧಾನ ಸಮಾಪನ ಮಾಡೋಣ. ಕೊನೆಯ ಸಂಖ್ಯೆ ಕೇಳ್ತೀನಿ. ಈ ಸಾರ್ಥ ಒಂದು 8ನೇ ಶತಮಾನದ್ದು, ಅದಾದಮೇಲೆ ಆವರಣ ಬರೆದಿದ್ದಾರೆ ನಂತರದ ಕಾಲದ್ದು. ಆಮೇಲೆ ಒಂದು ಗ್ಯಾಪ್ ಆಗಿ ತಂತು ಇದೆ. ಸೊ ಭೈರಪ್ಪನವರನ್ನ ಆ ಗ್ಯಾಪಿನ ಕಾಲದ ಒಂದು ಕಾದಂಬರಿ ನಮ್ಗೆ ನಿರೀಕ್ಷೆ ಇದೆ ಅಂತ ಹೇಳ್ತಾ, ಅದು 24ನೇದಾಗುತ್ತೆ. ಭಿತ್ತಿನೂ ಒಂದು ಕಾದಂಬರಿ ತೊಗೊಂಡ್ರೆ ಒಟ್ಟು ಯಾನದವರೆಗೆ 22, ಭಿತ್ತಿ 23, ಇದು 24ನೇದು ಗ್ಯಾಪ್ ಬರಲಿ ಅಂತ. 24 ಬರುತ್ತೆ 24 ಸಂಖ್ಯೆಗೆ ಸಂವಾದಿ ಆಗುವಂಥದ್ದು ಬರುತ್ತೆ. ಇಲ್ಲಂತೂ ಮೊದಲನೇ ಮನೆ, ಅದು ಅವ್ರ ಮಹಾಕಾದಂಬರಿಯೇ ಆಗ್ಬೋದು.
ನಿಗಮಬೋಧ ಘಾಟ್ನಲ್ಲಿ ತಂತೂನಲ್ಲಿ ಹೇಮಂತ್ ಹೊನ್ನತ್ತಿ ಸ್ಮಶಾನದಲ್ಲಿರ್ತಾನೆ. ಆಗ ಅಲ್ಲಿ ಒಬ್ಬ ಬೈರಾಗಿ ಹಾರ್ಮೋನಿಯಂ ನುಡಿಸ್ಕೊಳ್ತಾ ಇರ್ತಾರೆ. ಈ ಸಾಹಿತ್ಯ ಅವ್ರು ಯಾಕೆ ತಗೊಂಡಿದ್ದಾರೆ ಅಂತಂದರೆ, ಉತ್ತರ ಭಾರತದಲ್ಲೆಲ್ಲ ತೀರ್ಕೊಂಡಾಗ ರಾಮ ನಾಮ ಸತ್ಯ ಹೈ ಅಂತ ಹೇಳ್ಕೊಂಡು ಹೋಗೋದುಂಟು. ಅಲ್ಲಿ ಸಾಹಿತ್ಯ ಯಾವುದು ಅಂತ ಬರೋದಿಲ್ಲ, ಭಜನೆ ಅಂತ ಬರ್ತದೆ. ಆಗ ಹೇಮಂತ್ ಹೊನ್ನತ್ತಿ ಆ ಒಂದು ನಿಗಮಬೋಧ ಘಾಟಲ್ಲಿ ಹರಿಶ್ಚಂದ್ರ ಘಾಟಿನ ಹ್ಯಾಂಗ್ ಓವರಲ್ಲಿರೋನು ಗಂಗಾ ತೀರದಿಂದ ಯಮುನಾ ತೀರಕ್ಕೆ ಬಂದಿದ್ದಾನೆ. ಬಂದು ಅಲ್ಲಿ ಆ ಫಕೀರ್ ಒಬ್ಬ ಹಾಡ್ತಾ ಇದ್ದರೆ ಅವನ ಹತ್ರ ಹಾರ್ಮೋನಿಯಂ ತಗೊಂಡು ತಾನು ಹಾಡ್ತಾನೆ ಭೈರವಿ ರಾಗವನ್ನ. ಭೈರವಿ ರಾಗವನ್ನು ಹಾಡ್ತಾ ಅವನು ಬೇರೆ ಬೇರೆ ಸಂಗತಿಗಳು ವರಸೆಗಳು ಎಲ್ಲ ತೋರಿಸ್ತಾನೆ. ಅದನ್ನು ಇವರು ಈಗ ಹಾಡಿದ್ರು. ಆಮೇಲೆ ಅವನಿಗೆ ಅನಿಸುತ್ತೆ, ನಾನು ಸಂಗೀತವನ್ನು ತುಂಬ ಲಂಪಟತನದಿಂದ ಬಳಸ್ಕೊಂಡ್ಬಿಟ್ಟೆ. ಅದು ಮುಖ್ಯವಾಗಿ ಆ ಬೈರಾಗಿ ಭಿಕ್ಷು ಫಕೀರ ಹಾಡ್ತಾ ಇದ್ದದ್ದು ವೈರಾಗ್ಯವನ್ನು, ಶಾಂತಿಯನ್ನು ಕೋರುವಂತೆ ಸರಳವಾದ ಸಂಚಾರದಲ್ಲಿ ನಾನು ಭಾವವನ್ನು ಕಲೆ ಮಾಡಿಕೊಟ್ಟೋಗ್ಬಿಟ್ಟೆ, ಪ್ರದರ್ಶನ ಮಾಡಿಕೊಟ್ಟೋಗ್ಬಿಟ್ಟೆ ಅನ್ನೋ ಕಲ್ಪನೆಯನ್ನು ಕೂಡ ಲೇಖಕರಲ್ಲಿ ತರ್ತಾರೆ. ಅವನ ಅಂತರಂಗದಲ್ಲಿ ಬಂದ ತೊಳೆದಾಟಗಳು ಯಾವ ಬಗೆಯಾದದ್ದು ಅಂತ ತೋರಿಸ್ತಾ ಬರ್ತಾರೆ. ಕಲೆ ಲಾಂಪಟ್ಟಿಗೆ ಎಳೆದು ಬಿಡ್ತಲ್ಲ ಅಂತ. ನಿಜ, ನಮ್ಮಲ್ಲಿ ಕಲೆಯನ್ನು ಗಾಂಧರ್ವ ವೇದ ಅಂತೀವಿ, ಸಾಮವೇದಕ್ಕೆ ಉಪವೇದ ಅಂತ. ಗಂಧರ್ವರು ಈ ರೀತಿಯಾದ ಕಾಮ ಪ್ರಧಾನವಾದ ಜೀವನ ನಡೆಸ್ತಕ್ಕಂಥವ್ರು ಅಂತ. ಆದರೆ ಅದನ್ನು ನಾದಯೋಗ ಮಾಡಿದ್ರೆ ಅದು ಒಂದು ದೊಡ್ಡ ಆತ್ಮಾನುಸಂಧಾನ ಆಗುತ್ತದೆ ಅಂತಲೂ ಹೇಳ್ತಾರೆ. ಆತ್ಮವಿಮರ್ಶನೆಗೆ ಅನುಕೂಲ ಆಗುತ್ತದೆ ಅಂತ. ಕಲೆ ಕಲೆಯಾಗಿಯೇ ಸಂತೋಷ ಕೊಡುತ್ತದೆ. ಕಲೆ ಜೀವನಕ್ಕೂ ಬೆಳಕು ಕೊಡುವಂತಾದರೆ ಮತ್ತೂ ಸಂತೋಷ ಕೊಡುತ್ತೆ. ಆರ್ಟಿಸ್ಟ್ ಲೈಫ್ ವಿಲ್ ಆಲ್ಸೋ ಬಿ ಆರ್ಟ್, ಔಟ್ಸೈಡ್ ಇಸ್ ಪರ್ವ್ಯೂ ಆಫ್ ಆರ್ಟ್. ಇದು ಒಂದು ವಿಶೇಷ ಸಂದರ್ಭ. ಹೊನ್ನತ್ತಿ ಮುಂದೆ ಅದನ್ನು ಬಾಳ್ನಲ್ಲಿ ಕಾಣ್ತಾನೆ ಅನ್ನೋದನ್ನು ಭಾಗ್ಯಶ್ರೀಯ ಪರಿಪಾಕದಲ್ಲಿ ನೋಡ್ತೀವಿ. ಅದು ಭೈರವಿ. ಇದೇ ಭೈರವಿಯನ್ನು ಮಂತ್ರದಲ್ಲಿ ಹಲವು ಕಡೆ ನಾವು ನೋಡ್ತೀವಿ. ಆದರೆ ಈ ಕಾರಣಕ್ಕೆ ರಾಮನಾಮ ಸತ್ಯ ಬಂದಿದ್ದ ಕಾರಣದಿಂದ, ಬೇರೆ ಸಂಚಾರಗಳ ಕಾರಣದಿಂದ ಹೇಳಿದ್ದಾಯಿತು. ಲಾರೆನ್ಸ್ ಸ್ಮಿತ್ ಭೂಪಾಲಿ ಅವಳಿಗೆ ಪಾಠ ಹೇಳುವಾಗ ಬರ್ತದೆ. ಮತ್ತು ಜೋಗಿ ಮತ್ತು ಜಾ ಅಂತ ಲಾಸ್ ಗೇಟ ಸನ್ನಿವೇಲ್ನಲ್ಲಿ ಕಚೇರಿ ಮಾಡುವಾಗ ಅವಳು ಮಧುಮಿತಾ ಹಾಡುವ ಸಂದರ್ಭದಲ್ಲಿ ಬರುತ್ತದೆ. ಆದರೆ ಈ ಭೈರವಿ ತಂತೂರೇ ಭೈರವಿ ಅನಿಸುತ್ತೆ. ಈಗ ನಮ್ಮ ಕೆಲಸ ಮುಗಿಯಿತು. ನಾನು ಮೊದಲೇ ನಿವೇದನೆ ಮಾಡಿದಂತೆ ಭೈರಪ್ಪನವರ ಕಾದಂಬರಿಗಳನ್ನು ಕುರಿತು ಮಾತಾಡಿಕೊಳ್ಳುವಂಥದ್ದು ಇದು. ನಾವು ಮಾತಾಡಿಕೊಳ್ಳುವಂಥದ್ದು. ಡಿ ವಿ ಜಿಯವರು ಹೇಳ್ತಾರೆ, ಒಳ್ಳೆ ಸುಗ್ರಾಸ ಭೋಜನ ಮಾಡಿದವನು ಕೈ ನೆಕ್ತಾನಲ್ಲ, ಆ ಥರ ಕರ ಪುನರ್ಲೇಹನಿದಂ ಸಂತೋಷಿಸನಿ ಅಂತ. ಹಾಗೆ ಕೈ ನೆಕ್ಕೊಳ್ಳುವಂಥ ರೀತಿಯ ಒಂದು ಮೆರಕು ಹಾಕ್ಕೊಳ್ಳೋದಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಾ. ಹಿರಿಯರೆಲ್ಲರೂ ಬಂದಿದ್ದಾರೆ, ಅದಕ್ಕಾಗಿ ತುಂಬ ಧನ್ಯವಾದ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ತಡವಾಗಿದೆ, ಕ್ಷಮೆ ಇರಲಿ. ಈಗ 3-4 ಪುಸ್ತಕಗಳ ಬಿಡುಗಡೆ ಇದೆ. ಶತಾವಧಾನಿ ಗಣೇಶರು ಬಿಡುಗಡೆ ಮಾಡ್ತಾರೆ. ಭೈರಪ್ಪನವರು ತಮ್ಮ ಉದಯೋನ್ಮುಖ ಭೈರಪ್ಪ ಅಂತ ಹೇಳ್ಬಿಟ್ಟು ಗತಜನ್ಮ ಮತ್ತು ಇನ್ನೆರಡು ಪುಸ್ತಕಗಳು, ಇನ್ನೆರಡು ಕಥೆಗಳು, ಸತ್ತಿಲ್ಲ ಮತ್ತು ಸಂಬಂಧ ಅಂತ ಹೇಳ್ಬಿಟ್ಟು ಆ 3 ಕಥೆಗಳ ಒಂದು ಸಂಕಲನವನ್ನು ಇವತ್ತು ಮಾರಾಟಕ್ಕಿದೆ. ಅದೊಂದು ಬಿಡುಗಡೆ ಇದೆ. ಆಮೇಲೆ ಕುವೆಂಪು ಮತ್ತು ಭೈರಪ್ಪ ಸೇರುವ ಮೀರುವ ಸ್ಥಾನ ಅಂತ ಒಂದು ತೌಲನಿಕ ಅಧ್ಯಯನ ಪೃಥ್ವಿಜಿತ್ ಅವ್ರು ಮಾಡಿದ್ದಾರೆ, ಅದೊಂದು. ಮತ್ತು ಪೃಥ್ವಿಜಿತ್ ಅವರದ್ದೇ ಇನ್ನೊಂದು ಪುಸ್ತಕ, ಅದು ಉತ್ತಿಷ್ಟ ಅಂತ ಹೇಳ್ಬಿಟ್ಟು. ಆಮೇಲೆ ಶಶಿಧರ್ ವಿಶ್ವಾಮಿತ್ರ ಅವರ ಕಂಚಿ ಆತ್ಮಕಥೆ. ಈ ಲೇಖಕರು ದಯವಿಟ್ಟು ಬರಬೇಕು. ಶಶಿಧರ್ ವಿಶ್ವಾಮಿತ್ರ ಮತ್ತು ಪೃಥ್ವಿಜಿತ್ ಅವರಿದ್ದರೆ ಅವಧಾನದ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ. ಒಂದೇ ಸಾಲಿನಲ್ಲಿ ಇದನ್ನ ಸಮ್ಮರೈಸ್ ಮಾಡಬೇಕು ಅಂತಂದರೆ, ಗಣೇಶ್ ಅವರಿಗೆ ಯಾವ ವಿಷಯವನ್ನು ಕೊಟ್ಟರು ಅವಧಾನ ಮಾಡಲಿಕ್ಕೆ ಅವ್ರು ತಯಾರಿದ್ದಾರೆ. ಆಮೇಲೆ ಗಣೇಶರೇ ಹೇಳಿದಾಗೆ ಗದ್ಯ ಸಾಹಿತ್ಯದ ಬಗ್ಗೆ ಅವಧಾನ ಮಾಡೋದು ಇಟ್ಸ್ ಅ ಚಾಲೆಂಜ್. ಹಾಗಾಗಿ ಭೈರಪ್ಪನವ್ರ ಸಾಹಿತ್ಯವನ್ನು ಇವತ್ತು ತಗೊಂಡು ಅವಧಾನ ಮಾಡಿದ್ದಾರೆ ಅಂದರೆ, ಭೈರಪ್ಪನವರು ಕಾದಂಬರಿ ಅನ್ನೋ ಹಣೆಪಟ್ಟಿಯಲ್ಲಿ ರಚಿಸ್ತಾ ಇರುವಂಥದ್ದು ಮಹಾಕಾವ್ಯಗಳು. ಈ 2 ಸತ್ಯಗಳು ಇವತ್ತು ಸ್ಥಾಪಿತವಾಯಿತು ಅಂತ ನನಗನ್ಸುತ್ತೆ. ಇನ್ನೊಂದು, ನಿಮ್ಮೆಲ್ಲರೂ ಕ್ಷಮೆ ಕೇಳಬೇಕು. ಈ ಹಾಲಿನ ಕೆಪಾಸಿಟಿ 1000 ಸೀಟುಗಳು. ಆದರೆ ಇವತ್ತು ಸುಮಾರು ಅದರ 2 ಪಟ್ಟು ಜನ ಬಂದಿದ್ದಾರೆ ಅನಿಸುತ್ತೆ. ಸ್ಟೇಜಿನ 2 ಬದಿ ಜನ ಕೂತಿದ್ದಾರೆ, 2 ಕಡೆ ನಿಂತಿದ್ದಾರೆ. ಹೊರಗಡೆ ಕೂಡ ಸುಮಾರು ಒಂದು 100-150 ಜನ ಬಂದು ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ಅವ್ರಿಗೆ ಏನು ಕೇಳಿಸ್ತಾ ಇದ್ರು ನನಗಂತೂ ಗೊತ್ತಿಲ್ಲ. ನಾನು ಹೊರಗಡೆ ಹೋದಾಗ ಒಬ್ಬರು ಬೈತಾ ಇದ್ರು, ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ, ಒಂದು LCD TV ಹಾಕಕ್ಕೆ ಏನು ಇವರಿಗೆ ಅಂತ. ನಮ್ಮ ಎದುರಿಗೇನೆ ಹೀಗೆ ಬೆಳೆದಿರುವಾಗ ಒಳಗಡೆ ಅಷ್ಟಾವಧಾನ ನಡೆದಿದೆ, ಹೊರಗಡೆ ನಮಗೆಲ್ಲ ಅಷ್ಟೋತ್ತರ ಶತನಾಮಾವಳಿಗಳೇ ನಡೆದಿರುತ್ತವೆ. ಅದು ಗೃಹಭಂಗದ ಚನ್ನಿಗರಾಯ ಗಂಗಮ್ಮನ ಭಾಷೆ ನಡೆದಿರ್ಬೋದು. ಸೊ ಎಲ್ಲರಿಗೂ ಒಂದು ನಮ್ಮ ಕಡೆಯಿಂದ ಒಂದು ಕ್ಷಮೆ ಇರಲಿ. ಹಾಗೂ ಮುಂದಿನ ಸತಿ ಮಾಡಿದಾಗ ಪ್ರಾಯಶಃ ದೊಡ್ಡ ಆಡಿಟೋರಿಯಂ ಹುಡುಕಬೇಕು ಅಂತ ಕಾಣುತ್ತೆ.
ಗುಡ್ ಸಜೆಷನ್ ಮಾಡೋಣ.